ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಭರವಸೆ ಬಲವು ಸರ್ವಶಕ್ತರಾಗಿದ್ದಾರೆ. ಭೂಪರಗಳನ್ನು ಸೃಷ್ಟಿಸಿದವರು ಅವರೇ. ಪ್ರಿಯ ಸಹೋದರ ಸಹೋದರರೇ, ಇಂದಿನ ಕಾಲದಲ್ಲಿ ರಾಜ್ಯ ಮಹಾರಾಜರು ಗೌರವಿಸಲಿಕ್ಕಾಗಿ ಅವರನ್ನು ಪಲ್ಲಕ್ಕಿನಲ್ಲಿ ಎತ್ತುಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಲ್ಲಿ ಈ ಗೌರವ ಸಲ್ಲಿಸಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರನ್ನು ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆ ಮೂಲಕ ದೇವರಿಂದ ಹಲವಾರು ವರಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗಿದ್ದೇವೆ. ಈ ತೇರು ಹಾಗೂ ಹೋಗುವ ದಾರಿಯಲ್ಲಿ ದೇವರು ತಮ್ಮ ಅನುಗ್ರಹ ಅಲೆಯನ್ನು ಆರಿಸಿ ಈ ಸಂತರ ಮುಖಾಂತರ ನಮ್ಮನ್ನು ಆರಿಸಿ ಎಂದು ಪ್ರಾರ್ಥಿಸಿದ ದೇವರ ವಾಕ್ಯವನ್ನು ಆಲಿಸೋಣ. ಪೂರ್ವಕಾಲದ ಇತಿಹಾಸದಿಂದ ವಾಚನ. ಹೀಗೆ ಅರಸ ದಾವೀದನು, ಇಸ್ರಾಯೇಲಿನ ನಾಯಕರು ಹಾಗೂ ಸೈನ್ಯದ ಅಧಿಕಾರಿಗಳು ನಿಬಂಧನಾ ಮಂಜೂಷವನ್ನು ತರಲು ಓದೇಬ್ ದೋಮನ ಮನೆಗೆ ಹೋದರು. ಇದನ್ನು ಒಂದು ದೊಡ್ಡ ಜಾತ್ರೆಯಂತೆ ಆಚರಿಸಲಾಯಿತು. ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ಲೇವಿಯರಿಗೆ ದೇವರ ಸಹಾಯ ದೊರೆತುದರಿಂದ ಅವರು 7 ಹೋರಿಗಳನ್ನು 7 ಕುರಿಗಳನ್ನು ಬಲಿದಾನ ಮಾಡಿದರು. ದಾವೀದನು ಮಂಜೂಷ ಹೊತ್ತವರು, ವಾದ್ಯ ಬಾರಿಸುವವರು ಹಾಗೂ ಅವರ ನಾಯಕ ಕನ್ಯೆಯನ್ನು ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿಲುವಂಗಿಯನ್ನು ಧರಿಸಿದರು. ದಾವೀದನು ಏಫೋದನ್ನು ಕೂಡ ಧರಿಸಿಕೊಂಡಿದ್ದನು. ಹೀಗೆ ಎಲ್ಲ ಇಸ್ರಾಯೇಲರು ಜೆರುಸಲೇಮಿನವರಿಗೆ ಆನಂದ ಘೋಷಗಳೊಂದಿಗೆ ತುತ್ತೂರಿ, ಕೊಂಬು, ತಾಳ, ತಂತಿ, ವಾದ್ಯಗಳ ಸಂಗೀತದಿಂದಲೂ ಸರ್ವೇಶ್ವರನ ನಿಬಂಧನಾ ಮಂಜೂಷವನ್ನು ಹೊತ್ತು ತಂದರು. ಪ್ರಭುವಿನ ವಾಕ್ಯ. ಪ್ರಿಯ ಸಹೋದರ ಸಹೋದರಿ, ಇಂದಿನ ಕಾಲದಲ್ಲಿ ಸರ್ವೇಶ್ವರ ಸ್ವಾಮಿ ಆಜ್ಞೆಗಳು ಮಂಚೂರವನ್ನು ಎತ್ತುಕೊಂಡು ಹೋಗುವ ಸ್ಥಳಗಳಲ್ಲಿ ದೇವರು ಆಶೀರ್ವದಿಸಿದರು. ಹಾಗೆ ಈ ತೇರನ್ನು ಈ ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ಸ್ಥಳವನ್ನು ದೇವರು ತಮ್ಮ ಪ್ರಶ್ನೆಯಿಂದ ಆಶೀರ್ವದಿಸಲೆಂದು ನಾವು ಪ್ರಾರ್ಥಿಸೋಣ. ಸಂತ ಫೌಸ್ಟಿನ ಅವರ ಸ್ವರೂಪವನ್ನು ಈ ತೇರಿನಲ್ಲಿ ಹೊತ್ತುಕೊಂಡು ಹೋದೆಡೆಯಲ್ಲೆಲ್ಲ ಜನರು ಹೆಚ್ಚು ವಿಶ್ವಾಸ ಹಾಗೂ ಭಕ್ತಿಯುಳ್ಳವರಾಗಿ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ತೇರನ್ನು ವೀಕ್ಷಿಸುವ ಕ್ರೈಸ್ತೇತರರು ನಿಜ ದೇವರ ಅರಿವು ಹಾಗೂ ಪ್ರಭು ಯೇಸುವಿನ ಜ್ಯೋತಿಯನ್ನು ಪಡೆದು ತಮ್ಮ ಬದುಕನ್ನು ಸಮೃದ್ಧಿಗೊಳಿಸುವಂತೆ ಪ್ರಾರ್ಥಿಸೋಣ. ಈ ಮೆರವಣಿಗೆ ಸಾಗಿದ ಕಡೆಯೆಲ್ಲ ಶಾಂತಿ, ಸಮಾಧಾನ, ಆಶೀರ್ವಾದವು ಮನೆಗಳಲ್ಲಿ ನೆಲೆಸಿ ಜನರೆಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ತಮ್ಮ ಬಾಳನ್ನು ದೇವರ ಅನುಗ್ರಹದಲ್ಲಿ ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ನಾವೆಲ್ಲರೂ ಈ ಸಂತರ ಆದರ್ಶ ಜೀವನವನ್ನು ಅನುಕರಣೆ ಮಾಡಲು ಪ್ರೇರಣೆ ಮತ್ತು ಚೈತನ್ಯವನ್ನು ಪಡೆದು ಈ ಸಂತರ ಶ್ರೇಷ್ಠ ಮೌಲ್ಯಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಕರುಣಾಳ ತಂದೆಯೇ, ಸಂತ ಫಾಸ್ಟಿನ ಎಂಬ ಸ್ವರೂಪದಿಂದ ಅಲಂಕರಿಸಲ್ಪಟ್ಟ ಈ ತೇರನ್ನು ಆಶೀರ್ವದಿಸಿರಿ. ಈ ಸ್ವರೂಪವನ್ನು ವೀಕ್ಷಿಸುವವರನ್ನು ವಿಶ್ವಾಸದಲ್ಲಿ ನೆಲೆಯೂರಿಸಿ ಸಂತ ಫಾಸ್ಟಿನವರ ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ಸರ್ವಶಕ್ತರ ಹಿತ ಮತ್ತು ಪವಿತ್ರಾತ್ಮರ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಮತ್ತು ನಿಮ್ಮ ಮೂಲಕ ಫಲವಾದ ಯೇಸುವನ್ನು ಸಂತ ಮರಿಯಾದ ಮಾತೆ ಪಾಪಿಗಳಾಗಿ ಅಕ್ಷತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರಿಗೂ ಈ ತೇರನ್ನು ಆಶೀರ್ವದಿಸಿರಿ. 2 లైన్ ಮಾಡಿ ಆಲ್ಟರ್ ಬಾಯ್ಸ್ ಮುಂದೆ ಹೋಗಿ. ಆಲ್ಟರ್ ಬಾಯ್ಸ್
ಸರ್ವಶಕ್ತ ನಿತ್ಯ ಪಿತನೆ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರನನ್ನು ಪೂಜ್ಯ ಶರೀರ ನಮ್ಮ ಜನದ ಆಹಾರವನ್ನಿಂದ ನಮಗೆ ನಡೆಸಿ ನಮಗೆ ತಪ್ಪು ಮಾಡಿದವರನ್ನು ನಾವು ತಳ್ಳು ಸ್ವಲ್ಪ ಜ್ವರ ತಳ್ಳು ತಳ್ಳ್ರಲ್ಲೇ ಕಚ್ಚಿಡ್ಕೊಳ್ಳಲ್ಲ ಬಿಡ ಲೂಸ್ ಬಿಡ ಕಚ್ಚೋ ಹೋಗ ಅವರೇ ಮಾಡಿಕೊಟ್ರು. ಯಾರು ಅವರೇನೆ ಯೂಟ್ಯೂಬಲ್ಲಿ ಬರ್ತಾರೆ. ಸರ್ವಶಕ್ತ
ಸಾಕಾಗೈತಲ್ಲ. ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೆ ಈ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಈ ಲೋಕದ ಮೇಲೆ ಕರುಣೆಯ ತೋರಿರಿ. ಪರಮ ತಂದೆ ಯೇಸುವಿನ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರನನ್ನು ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿ. ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವ ಸರ್ವೇಶ್ವರ ಯೇಸು ನೀನೇ ಪ್ರೇರಣೆ
ಅಲ್ಲಿ ಫೋಟೋ ಪ್ರೇಮ ಶ್ರೀಗಳಿಗೆ ಪಡೆಯುವ
ಅನುಪಮ ಕ್ರಿಸ್ತನ ಪ್ರೇಮ ಶ್ರೀಮನಿಗೆ ಕ್ರಿಸ್ತರು ನಮ್ಮನು ಸಂಧಿಸುವ ಈ ಬಲಿಯು ಆಗಲಿ ಸತತವು ಎಲ್ಲರ ಬಾಳಿಗೆ ಮುಕ್ತಿಯು ಕ್ರಿಸ್ತರು ನಮ್ಮನು ಸಂಧಿಸುವ ಈ ಬಲಿಯು ಆಗಲಿ ಸತತವು ಎಲ್ಲರ ಬಾಳಿಗೆ ಮುಕ್ತಿಯು ದೇವವಾಕ್ಯವ ಆಲಿಸಿ ಮೌನದಿ ಪಾಲಿಸಿ ಅದರಂತೆ ಜೀವಿಸಿ ವಿಶ್ವಾಸವ ಬೆಳೆಸಿ ನವ ಜೀವಿಗಳ ದೋಣ ಹೊಸ ಬಾಂಧವ್ಯ ಬೆಸೆಯೋಣ ಸುತ್ತಮುತ್ತ ಕ್ರಿಸ್ತನ ಪ್ರೀತಿಯ ಹಂಚೋಣ ನಮ್ಮ ಜೀವಿಗಳ ಗುಣ ಹೊಸ ಬಾಂಧವ್ಯ ಬೆಸೆಯೋಣ ಸುತ್ತಮುತ್ತ ಕ್ರಿಸ್ತನ ಪ್ರೀತಿಯ ಹಂಚೋಣ ಭಕ್ತರೆ ಸಾಗುವ ದೇವರ ಸನ್ನಿಧಿಗೆ ಅನುಪಮ ಕ್ರಿಸ್ತನ ಪ್ರೇಮ ಜೀವನಿಗೆ ಬೇರೆ ಬಲಿ ಪೂಜೆಯನ್ನು ಸಿದ್ಧಪಾಸನವರವರಿಗೆ ಕೃತಜ್ಞತ ಬಲಿ ಪೂಜೆಯಾಗಿ ಎಲಿಸಬೆತ್ ರಾಣಿ ಮತ್ತು ಅವರ ಕುಟುಂಬದವರು ಮತ್ತು ಜಾರ್ಜ್ ಮತ್ತು ಅವರ ಕುಟುಂಬದವರು ಕುಮಾರ್ ಮತ್ತು ದೀಪಾ ಕುಟುಂಬದವರು ರಿನ್ಸಿಟಾ ಕಾಸ್ತಿಲಿನೋ ಮತ್ತು ಅವರ ಕುಟುಂಬದವರು ಶಾಮಾ ಮೇರಿ ಮತ್ತು ಮರಿಯನ್ ಪ್ರಿನ್ಸಿಪಲ್ ಶಹನಾ ಮೇರಿ ಮತ್ತು ಮರಿಯನ್ ಪ್ರಿನ್ಸಿಪಲ್ ಅವರಿಂದ ಸಿದ್ಧಪಾಸನ ಮರಕ್ಕೆ ಕೃತಜ್ಞತ ಬಲಿ ಪೂಜೆಯಾಗಿ ಅರ್ಪಿಸುತ್ತಾರೆ ಮತ್ತು ಸತ್ಯರಾಣಿ ಮತ್ತು ಅವರ ಕುಟುಂಬದವರು ಮತ್ತು ರಾದಂಥ ಇನ್ನಾಸಪ್ಪ ಜೋಸಫ್ ಅಪ್ಪಾಜಿಯಪ್ಪ ಆರೋಗ್ಯಮ್ಮ ಮರೈ ಸ್ವಾಮಿಯವರ ಆತ್ಮಶಾಂತಿಗಾಗಿ ಮೀನಾ ಕುಮಾರ್ ಮತ್ತು ಅವರ ಕುಟುಂಬದವರು ಅರ್ಪಿಸುತ್ತಾರೆ ಮತ್ತು ಕೃತಜ್ಞತ ಬಲಿ ಪೂಜೆಯಾಗಿ ಸುನೀಲ್ ಮತ್ತು ಶ್ವೇತಾ ಕುಟುಂಬದವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತ ಶಿಯೋನ್ ಅಲು ಅಕ್ಬರ್ ಇವರಿಗಾಗಿ ಸುನೀತಾ ಟಿಶುಷ ಮತ್ತು ಅವರ ಕುಟುಂಬದಕ್ಕೆ ಕೃತಜ್ಞತ ಬಲಿ ಪೂಜೆಗೆ ಸಮರ್ಪಿಸುತ್ತಾ ತಮ್ಮ ಆರೈಕೆಗಾಗಿಯೂ ಕೃತಜ್ಞತ ಬಲಿ ಪೂಜೆಯಾಗಿ ಚಿನ್ನಪ್ಪ ಮತ್ತು ಮೇರಿ ಅವರ ಕುಟುಂಬದವರಿಗೆ ಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಅವರೊಂದಿಗೆ ನಾವು ಕೂಡ ನಮ್ಮ ಕೋರಿಕೆಗಳು ಬೇಡಿಕೆಗಳಿಗಾಗಿ ಎಲ್ಲವನ್ನು ಸಿದ್ಧಪಾಸನವರ ಮುಖಾಂತರ ಅರ್ಪಿಸಲು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತೇವೆ. ಮತ್ತು ಈ ಬಲಿ ಪೂಜೆಯನ್ನು ಅರ್ಪಿಸಲು ಮೊಟ್ಟ ಮೊದಲಿಗೆ ನಮ್ಮ ವಿಚಾರಣೆಗೆ ಆಗಮಿಸುತ್ತಿರುವಂಥ ವಂದನೆಯ ಗುರುಗಳಾದ ವಲಯ ಅಧಿಕಾರಿ ನಾರ್ಮನ್ ಬರ್ನಾಡ್ ಮೊಟ್ಟ ಮೊದಲಿಗೆ ನಮ್ಮ ಶಾಲೆಗೆ ಬಂದಿದ್ದಾರೆ. ಅದರ ಚಿಪಾಲೆಯೊಂದಿಗೆ ಅವರೆಲ್ಲ ನಾವು ಸ್ವಾಗತಿಸುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತನ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮನೆಯು ನಿಮ್ಮೆಲ್ಲರೊಡನೆ ಇರಲಿ. ಸ್ವಾಮಿ ಪ್ರಭು ಯೇಸುವಿನಲ್ಲಿ ನನ್ನ ನವಿನ ಸಹೋದರ ಸಹೋದರಿ, ಪ್ರಪ್ರಥಮವಾಗಿ ಇಂದು ನೀವು ಸಂತ ಫೌಸ್ಟೀನ ಇವರ ಹಬ್ಬವನ್ನು ಆಚರಿಸುತ್ತಿದ್ದೀರಾ. ನಿಮ್ಮ ಧರ್ಮಕೇಂದ್ರದ ಗುರುಗಳಿಗೂ ಹಾಗೂ ಫಾದರ್ ಸೋಲಮನಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ತಿಳಿಯಪಡಿಸುತ್ತಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ಈ ಹಬ್ಬವು ನಮಗೆಲ್ಲರಿಗೂ ಒಂದು ಕರೆ ಮಾತ್ರವಲ್ಲ, ಒಂದು ಹೊಣೆಯನ್ನು ಕೂಡ ನೀಡುತ್ತೆ.
ದೇವರನ್ನ ಹಿಂಬಾಲಿಸಲು ಸ್ನಾನ ದೀಕ್ಷೆಯ ಸಮಯದಲ್ಲಿ ಪಾಪಕ್ಕೆ ಸತ್ತು ಪುನರುತ್ಥಾನ ಜೀವನಕ್ಕೆ ಎದ್ದೇಳಲು ಕರೆ ಹೊಂದಿರುತ್ತೇವೆ. ಆದರೆ ಈ ಕರೆಯ ಜೀವನವನ್ನ ಕಾರ್ಯಗತಗೊಳಿಸಲು ನಾವು ಪ್ರತಿಯೊಬ್ಬರು ಒಂದು ಹೊಣೆಯನ್ನ ಹೊರತಕ್ಕದ್ದು. ಆ ಹೊಣೆ ಯಾವುದಂತ ಹೇಳಿದ್ರೆ, ನಾವು ದೇವರ ಕರುಣೆಯ ಕಾಲುವೆಗಳಾಗಿ ಜೀವಿಸುವುದು. ಎಂದು ತಮ್ಮ ಕರುಣೆಯನ್ನ ಈ ಜಗಕ್ಕೆ ವ್ಯಕ್ತಪಡಿಸಲು ಕಳೆದ ಶತಮಾನದಲ್ಲಿ ದೇವರು ಸಂತ ಫೌಸ್ಟೀನ ಇವರನ್ನ ಆಯ್ಕೆ ಮಾಡಿದರು. ಇವರ ಮುಖಾಂತರ ದೇವರು ತನ್ನ ದೈವತ್ವದ ಶ್ರೇಷ್ಠ ಗುಣ ಯಾವುದು ಎಂಬುದನ್ನ ನಮಗೆಲ್ಲರಿಗೂ ತಿಳಿಯಪಡಿಸಿದ್ದಾರೆ. ಕರುಣೆಯುಳ್ಳವರು ನಮ್ಮ ದೇವರು, ಕರುಣಾಮಯಿ ನಮ್ಮ ದೇವರು. ಹಾಗಾಗಿ ಈ ಕರುಣಾಮಯಿಯ ಈ ದೇವರ ಮಕ್ಕಳಾಗಿ ಜೀವಿಸತಕ್ಕಂಥ ನಾವು ನಮ್ಮ ಜೀವನದಲ್ಲಿ ಕರುಣೆಯ ಕಾಲುವೆಗಳಾಗಿ ಬದಲಾವಣೆಗೊಳ್ಳುವಂತೆ ಬನ್ನಿ. ಇಂದು ನಾವು ಸಂತ ಫೌಸ್ಟಿನ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸಿ ಈ ದಿವ್ಯಬಲಿ ಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾಪಗಳನ್ನು ತೆಗೆದುಕೊಂಡು ದೇವರ ಕ್ಷಮೆ ಯಾಚಿಸೋಣ. ಸರ್ವಶಕ್ತಿ ದೇವರಿಗೂ ಯೋಜನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದಂತೆ ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸೋದರ ಸೋದರಿಯರನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತಿ ದೇವರ ಬಗ್ಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಿರಿ. ಪಿತನೇ ಕರುಣಾಮಯನೇ, ಉದಯ ತೋರಿರಿ. ಏ ಪಿತನೇ ಕರುಣಾಮಯನೇ, ಉದಯ ತೋರಿರಿ. ಪ್ರಿಯ ಸುತನೇ ಸ್ತುತಿ ವಂದ್ಯನೇ, ಕ್ರಿಸ್ತನೇ ದಯ ತೋರಿರಿ. ಪ್ರಿಯ ಸುತನೇ ಸ್ತುತಿ ವಂದ್ಯನೇ, ಕ್ರಿಸ್ತನೇ ದಯ ತೋರಿರಿ. ಆತ್ಮನೇ ಅಭಿಜಾತನೇ, ಸರ್ವೋದಯ ತೋರಿರಿ. ಆತ್ಮನೇ ಅಭಿಜಾತನೇ, ಸರ್ವೋದಯ ತೋರಿರಿ. ಮಹಿಮೆ ಮಹಿಮೆ ಬಹುನತಗೆ, ಮಹಿಮೆಯು ಸಲ್ಲಲಿ ಬಹುನತಗೆ. ಶಾಂತಿ ಶಾಂತಿ ಭೂಲೋಕವೇ, ಶಾಂತಿಯು ಲಭಿಸಲಿ ಸುಮನುಜಗೆ. ಶಾಂತಿಯು ಲಭಿಸಲಿ ಸುಮನುಜಗೆ. ಮಹಿಮೆ ಮಹಿಮೆ ಬಹುನತಗೆ, ಮಹಿಮೆಯು ಸಲ್ಲಲಿ ಬಹುನತಗೆ. ಶಾಂತಿ ಶಾಂತಿ ಭೂಲೋಕವೇ, ಶಾಂತಿಯು ಲಭಿಸಲಿ ಸುಮನುಜಗೆ. ಶಾಂತಿಯು ಲಭಿಸಲಿ ಸುಮನುಜಗೆ. ಕರ್ತರೇ
ಮಹಿಮೆಯು ಸಲ್ಲಲಿ ಮಹೋನ್ನತಗೆ. ಶಾಂತಿ ಶಾಂತಿ ಭೂಲೋಕದಿ, ಶಾಂತಿಯು ಲಭಿಸಲಿ ಸುಮನುಜಗೆ. ಶಾಂತಿಯು ಲಭಿಸಲಿ ಸುಮನುಜಗೆ. ಓ ಯೇಸುವೇ ರಕ್ಷಕರೇ, ಪಾಪವ ನೀಗುವ ಕುರಿಮರಿಯೇ, ತಂದೆ ದೇವರ ಪ್ರಿಯ ಪುತ್ರರೇ, ನಮ್ಮಯ ಪಾಪವ ಮನ್ನಿಪರೇ. ಮಹಿಮೆ ಮಹಿಮೆ ನಿಮಗೆ ಯೇಸುವೇ, ಮಹಿಮೆ ಮಹಿಮೆ ಮಹೋನ್ನತನೇ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ. ಶಾಂತಿ ಶಾಂತಿ ಭೂಲೋಕದಿ, ಶಾಂತಿಯು ಲಭಿಸಲಿ ಸುಮನುಜಗೆ. ಶಾಂತಿಯು ಲಭಿಸಲಿ ಸುಮನುಜಗೆ. ಆತ್ಮರೇ ಪಾವನರೇ, ನಮ್ಮಯ ಬಾಳಿನ ಪ್ರೇರಣೆಯೇ, ತಂದೆ ದೇವರ ಯೇಸು ಪುತ್ರರ ಅನಂತ ಪ್ರೀತಿಯ ಸತ್ಯ ರೂಪವೇ. ಮಹಿಮೆ ಮಹಿಮೆ ನಿಮಗೆ ಆತ್ಮರೇ. ಮಹಿಮೆ ಮಹಿಮೆ ಮಹೋನ್ನತಗೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ. ಶಾಂತಿ ಶಾಂತಿ ಭೂಲೋಕದಿ, ಶಾಂತಿಯು ಲಭಿಸಲಿ ಸುಮನುಜಗೆ. ಶಾಂತಿಯು ಲಭಿಸಲಿ ಸುಮನುಜಗೆ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಅಪರಿಮಿತ ಕರುಣೆಯಿಂದ ನಿಮ್ಮನ್ನು ಬೇಡುವ ಭಕ್ತರ ಪುಣ್ಯ ಫಲಗಳನ್ನು ಆಕಾಂಕ್ಷೆಗಳನ್ನು ಮೀರುತ್ತೀರಿ. ನಮ್ಮ ಮನಸ್ಸಾಕ್ಷಿ ಕ್ಷಮಿಸಲು, ಅಂಜುವುದನ್ನು ಕ್ಷಮಿಸಲು, ನಮ್ಮ ಪ್ರಾರ್ಥನೆ ಕೇಳಲು ಹಿಂಜರಿದನ್ನು ಕೊಡಲು ನಿಮ್ಮ ದಯೆಯನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ರಾಯಕದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರವಾದಿ ಹಬಕ್ಕೂಕನ ಗ್ರಂಥದಿಂದ ವಾಚನ. ಸರ್ವೇಶ್ವರ, ನಾನೆಷ್ಟು ಕಾಲ ಮೊರೆ ಇಡುತ್ತಿರಬೇಕು ನಿನಗೆ? ನೀನೆಷ್ಟು ಕಾಲ ಸುಮ್ಮನಿರುವೆ ಕಿವಿಗೊಡದೆ ನನಗೆ? ಹಿಂಸೆಯಾಗುತ್ತಿದೆ ಎಂದು ನಾ ಕೂಗಿದೆ, ಆದರೂ ನೀ ಸುಮ್ಮನಿರುವೆ, ರಕ್ಷಣೆ ನೀಡದೆ. ಕೇಡನ್ನು ನಾ ನೋಡುವಂತೆ ಮಾಡಿದೆ ಏಕೆ? ಕಷ್ಟವನ್ನು ನಾ ಕಾಣುವಂತೆ ಮಾಡಿದೆ ಏಕೆ? ಹಿಂಸೆ ಬಾಧೆಗಳು ಇವೆ ನನ್ನ ಕಣ್ಣ ಮುಂದೆ. ಈಗೋ ಜಗಳ ನಡೆಯುತ್ತಿದೆ, ವ್ಯಾಜ್ಯವೇಳುತ್ತಿದೆ. ಆಗ ಸರ್ವೇಶ್ವರ ನನಗೆ ಕೊಟ್ಟ ಉತ್ತರ ಇದು: ನೀನು ಕಂಡ ದರ್ಶನವನ್ನು ಬರೆ, ಓದುವವನು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ನಿಯಮಿತ ಕಾಲದಲ್ಲಿ ಆ ದರ್ಶನ ನೆರವೇರುವುದು.
ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲಿ ಗೊತ್ತಾಗುವುದು. ತಡವಾದರೂ ಕಾದಿರು, ಮೋಸ ಮಾಡದು, ಅದು ಖಂಡಿತವಾಗಿ ಕೈಗೂಡುವುದು, ತಾಮಸವಾಗದು. ನೋಡು, ನೇರ ಮನಸ್ಕರನಲ್ಲದವನು ಉಬ್ಬಿ ಹೋಗುತ್ತಿರುವುದು. ಆ ದುರ್ಜನರು ಉಳಿಯನು. ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು. ಪ್ರಭುವಿನ ವಾಕ್ಯವಿದು. ಸಾಧಾರಣ ಕಾಲದ 27ನೇ ಭಾನುವಾರ, ಕೀರ್ತನೆ 95 1ರಿಂದ 9. ಬನ್ನಿ ಸ್ತುತಿಗೀತೆ ಆಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ, ನಮ್ಮ ರಕ್ಷಕ ದೇವನಿಗೆ. ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ, ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದಾತನಿಗೆ. ಆತನ ಕರೆಗೆ ಕಿವಿಗೊಟ್ಟರೆ ಏನಿತೋ ಒಳಿತು ನೀವಿಂದೆ. ಆತನ ಕರೆಗೆ ಕಿವಿಗೊಟ್ಟರೆ ಏನಿತೋ ಒಳಿತು ನೀವಿಂದೆ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ, ನಮ್ಮನ್ನು ಸ್ತುತಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ಆತನೆಮ್ಮ ದೇವರು, ನಾವು ಆತನ ಕೈಮಂದಿ, ಆತನಿಂದಲೇ ಪಾಲನೆ ಪಡೆದ ಜನತೆ. ಆತನ ಕರೆಗೆ ಕಿವಿಗೊಟ್ಟರೆ ಏನಿತೋ ಒಳಿತು ನೀವಿಂದೆ. ಆತನ ಕರೆಗೆ ಕಿವಿಗೊಟ್ಟರೆ ಏನಿತೋ ಒಳಿತು ನೀವಿಂದೆ. ಎರಡನೆಯ ವಾಚನ. ಪೌಲನು ತಿಮೋಥೆಯರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ. ಸಹೋದರರೇ, ನಾನು ನಿನ್ನ ಮೇಲೆ ಹಸ್ತಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದಂಥ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸುತ್ತೇನೆ. ದೇವರು ನಮಗೆ ವರದಾನವನ್ನು ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವಶಕ್ತಿ, ಪ್ರೀತಿ ಹಾಗೂ ಸಂಯಮಗಳು ಪ್ರದರ್ಶಿಸುವಂತೆ ಮಾಡುತ್ತಾರೆ. ಆದುದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಬೇಡ. ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಬೇಡ. ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು. ಕ್ರಿಸ್ತ ಯೇಸುವಿನಲ್ಲಿ ನಮ್ಮದಾಗಿರುವ ವಿಶ್ವಾಸ ಹಾಗೂ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿರು. ನಾನು ಬೋಧಿಸಿದ್ದನ್ನು ಆದರ್ಶವನ್ನಾಗಿಟ್ಟುಕೊಂಡು ಅನುಸರಿಸು. ನಿನ್ನ ವಶಕ್ಕೆ ಕೊಡಲಾಗಿರುವ ಸತ್ಬೋಧನೆಯನ್ನು ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮರ ಸಹಾಯದಿಂದ ಸುರಕ್ಷಿತವಾಗಿಡು.
ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 Alleluia. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿದೆ. ನಿಮ್ಮ ಮಾತೇ ಸತ್ಯ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಸ್ವಾಮಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರೇಷಿತರು ಯೇಸುವನ್ನು ಕೇಳಿಕೊಂಡರು. ಆಗ ಯೇಸು, ಸಾಸಿವೆ ಕಾಲಿನಷ್ಟು ವಿಶ್ವಾಸ ನಿಮ್ಮಲ್ಲಿದ್ದು ನೀವು ಈ ಅತ್ತಿ ಮರಕ್ಕೆ ನೀನು ಬೇರೆ ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಆಜ್ಞಾಪಿಸಿದೆ. ಆದರೆ ಅದು ನಿಮಗೆ ವಿಧೇಯವಾಗಿ ನಡೆದುಕೊಳ್ಳುವುದು. ನಿಮಗೆ ಒಬ್ಬ ಆಳಿದ್ದಾನೆಂದು ಭಾವಿಸೋಣ. ಅವನು ಹೊಳ ಹೊತ್ತು ಕುರಿ ಮೇಯಿಸಿಯೋ ಮನೆಗೆ ಬರುತ್ತಾನೆ. ಬಂದಾಕ್ಷಣವೇ ಬಾ ನನ್ನೊಂದಿಗೆ ಊಟ ಮಾಡು ಎಂದು ನಿಮ್ಮಲ್ಲಿ ಯಾರಾದರೂ ಅವನಿಗೆ ಹೇಳುತ್ತಾರೆ? ಇಲ್ಲ. ಅದಕ್ಕೆ ಬದಲು ಊಟ ಸಿದ್ಧ ಮಾಡು. ನಾನು ಊಟ ಮಾಡಿ ಮುಗಿಸುವ ತನಕ ನಾನು ಕಟ್ಟಿಕೊಂಡು ನನಗೆ ಉಪಚಾರ ಮಾಡು, ಅನಂತರ ನೀನು ಊಟ ಮಾಡುವೆಯಂತೆ ಎಂದು ಹೇಳುತ್ತಾರಲ್ಲವೇ? ತಮ್ಮ ಆಜ್ಞೆ ಪ್ರಕಾರ ನಡೆದುಕೊಂಡ ಆಳಿಗೆ ಅವರು ಕೃತಜ್ಞತೆ ಸಲ್ಲಿಸುತ್ತಾರೆಯೇ? ಇಲ್ಲ. ಹಾಗೆಯೇ ನೀವು ಸಹ ನಿಮಗೆ ವಿಧಿಸಿದನ್ನು ಮಾಡಿ ಮುಗಿಸಿದ ನಂತರ ನಾವು ಕೇವಲ ಆಳುಗಳು, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎಂದುಕೊಳ್ಳಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಸ್ವಾಮಿ ಪ್ರಭು ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಬಲಿಪೂಜೆಯ ಪೀಠಿಕೆಯಲ್ಲಿ ನಾವೆಲ್ಲರೂ ಒಂದು ಕರೆ, ಒಂದು ಹೊಣೆಯನ್ನ ಹೊತ್ತಿದ್ದೇವೆ. ಆ ಕರೆ, ಆ ಹೊಣೆ ಕರುಣೆಯ ಕಾಲುವೆಗಳಾಗಿ ಜೀವಿಸಲೆಂದು. ಯಾಕೆ ನಾವು ಕರುಣೆಯ ಕಾಲುವೆಗಳಾಗಿರಬೇಕು? ಯಾರ ಹೇಳ್ತೀರಾ?
ಯಾಕೆ ನಾವು ಕರುಣೆಯ ಕಾಲವಿಲ್ಲಾಗಿರಬೇಕು? ಯಾಕೆ? ಸಾರಿ, ಪ್ರಭು ಕರುಣಾಮಯಿ ಅಂದರೆ ಇರ್ತಾರೆ ಬಿಡಿ, ನಾನು ಯಾಕೆ ಇರಬೇಕು? ನಾವು ಅವರ ಮಕ್ಕಳು ಹಿಂಬಾಲಕರು. ಓಕೆ, ಬೇರೆ ಏನಾದ್ರು ಉತ್ತರ? ಮತ್ತೆ ಯಾಕೆ ಹಬ್ಬ ಆಚರಿಸ್ತೀರಾ? ಉತ್ತರಿಸಿ ನೋಡೋಣ. ನೋಡಿ, ಇಂದಿನ 3 ವಾಚನಗಳು ಈ ಪ್ರಶ್ನೆಗೆ ಉತ್ತರ ನೀಡುತ್ತೆ. ಎಲ್ಲ ಕೇಳಬೇಕು. ಪೇಪರೆಲ್ಲ ಆಮೇಲೆ ನೋಡಿ, ಎಲ್ಲ ಕೇಳಬೇಕು. ಯಾಕೆ ನಾವು ಕರುಣಾಮಯಿಗಳಾಗಿ ಜೀವಿಸಬೇಕು? ಇದು 3 ವಾಚನಗಳಲ್ಲಿ 3 ರೀತಿಯ ಮನದಾಳದ ಕೂಗನ್ನ ಕೇಳುತ್ತೇವೆ. ಮನುಷ್ಯನ ಮನಸ್ಸು ನೋವನ್ನು ಅನುಭವಿಸಿದಾಗ, ದುಃಖವನ್ನು ಅನುಭವಿಸಿದಾಗ, ಹಿಂಸೆ ಬಾಧೆಗಳನ್ನು ಅನುಭವಿಸಿದಾಗ, ರೋಗ ರುಚಿಗಳನ್ನು ಅನುಭವಿಸಿದಾಗ, ನಷ್ಟ ಕೇಳನ್ನು ಅನುಭವಿಸಿದಾಗ ಮನುಷ್ಯನ ಮನಸ್ಸು ಹೊರ ಇಡುತ್ತೆ, ಕೂಗುತ್ತೆ. ಈ ದೇವರು ತನ್ನ ಮಕ್ಕಳ ಅಳಲನ್ನ ಕೇಳುತ್ತಾರೆ. ಇದನ್ನು ನೀವು ವಿಮೋಚಕನದಲ್ಲೇ ಓದಿರಬೇಕು. ಮೋಶೆ, ನನ್ನ ಮಕ್ಕಳ ಅರಳ ಕೂಗು ನನ್ನ ಕಿವಿಯನ್ನು ತಾಕಿಸುತ್ತೆ ಎಂದು ಹೇಳಿದ್ದು ಮಾತ್ರವಲ್ಲ, ತನ್ನ ಕರುಣೆಯ ಕಾಲುವೆಯಾಗಿ ಮೋಶೆ ಜೀವಿಸಲು ಕರೆ ಹೊಣೆಯನ್ನು ನೀಡುತ್ತಾರೆ. ಹೌದಾ? ಈಗ ಇಂದಿನ ಮೊದಲನೇ ವಾಚನ ಬಾರೂಕ್ ಪ್ರವಾದಿಯ ಗ್ರಂಥದಿಂದ ವಾಚನವನ್ನು ಕೇಳಿದ್ದೀರಾ. ಬಾರೂಕ್ ಪ್ರವಾದಿ ದೇವರನ್ನ ನೋಡುತ್ತಾ ಕೂಗುತ್ತಾನೆ, ಮೊರೆಯಿಡುತ್ತಾನೆ. ಏನಂತ? ಓ ದೇವರೇ, ಓ ಪ್ರಭುವೇ, ಯಾಕೆ ಇಂಥ ದುಸ್ಥಿತಿಯನ್ನ ನಾನು ನೋಡಬೇಕು? ಈ ದುಸ್ಥಿತಿ ನನ್ನ ಕಣ್ಮುಂದೆ ಇದೆ. ಈ ನಾನು ಪಾಡಾಗುವುದನ್ನ ನನ್ನ ಕಣ್ಣಾರೆ ನೋಡುತ್ತಿದ್ದೇನೆ. ಯಾಕೆ ದೇವರೇ ಇದನ್ನು ನೋಡಲು ನಾನು ಬದುಕಿರಬೇಕೇ? ಎಷ್ಟು ಸರಿ ನಾವು ಕೂಡ ಈ ತರ ಕೂಗನ್ನು ಎಬ್ಬಿಸ್ತೇವೆ. ನಮ್ಮ ಜೀವನದಲ್ಲಿ ಕಷ್ಟಗಳನ್ನ, ನೋವುಗಳನ್ನ ನಮ್ಮ ಕಣ್ಮುಂದೆ ನಾವು ಪ್ರೀತಿಸಿದವರಾಗಲಿ, ನಮ್ಮ ಮಕ್ಕಳಾಗಲಿ ಹಾಳಾಗುವುದನ್ನು ನೋಡಿದಾಗ ನಮ್ಮ ಮನಸ್ಸು ಕೂಗಲಿದೆ, ದೇವರನ್ನು ಉದ್ದೇಶಿಸಿ. ಅದೇ ರೀತಿ ಹಬಕ್ಕೂಕ್ ಪ್ರವಾದಿಯು ಇದು ಬರೆಯುತ್ತಿದ್ದಾರೆ. ಯಾಕೆಂತಂದ್ರೆ ಒಂದು ಸ್ವಲ್ಪ ಕೇಳಿ, ಅಲ್ಲ ತುಂಬಾ ಚೆನ್ನಾಗಿದೆ. 3 ವಾಸನೆ ತುಂಬಾ ಚೆನ್ನಾಗಿದೆ. ಜೋಶಿಯ ರಾಜನು ಇಸ್ರಾಯೇಲ್ ನಾಡನ್ನ ದೇವರನ್ನ ಕರೆತರುತ್ತಾನೆ. ಅವನಿಗೆ ಮುಂದಿದ್ದವರು, ಅವನ ಹಿಂದಿದ್ದವರು ಏನು ಮಾಡುತ್ತಾರೆ? ಬೇರೆ ದೇವರು ದೇವತೆಗಳ ಆರಾಧನೆಯನ್ನ ಇಸ್ರೇಲ್ ನಾಡಲ್ಲಿ ಸ್ಥಾಪನೆ ಮಾಡುತ್ತಾರೆ. ಆದರೆ ಜೋಶಿಯ ರಾಜನು ಏನು ಮಾಡುತ್ತಾನೆ? ಆ ದೇವತೆಗಳ ಪೀಠಗಳನ್ನ ಕೆಳಗೆ ಹಾಕಿ ಪ್ರತಿಮೆಗಳನ್ನ ಚೂರು ಚೂರು ಮಾಡಿ ಬೆಂಕಿ ಹಚ್ಚುತ್ತಾನೆ. ನಿಜವಾದ ಏಕೈಕ ಸರ್ವೇಶ್ವರನ ಆರಾಧನೆ ಅಲ್ಲಿ ನಡೆಯಬೇಕೆಂತ. ಆದರೆ ಏನಾಗುತ್ತೆ? ಈ ಈಜಿಪ್ಟ್ನವರು ಇಸ್ರೇಲ್ ಜನರ ಮೇಲೆ ಯುದ್ಧಕ್ಕೆ ಇಳಿದಾಗ ಆ ಯುದ್ಧದಲ್ಲಿ ಈ ಭಕ್ತಿಯುತ ರಾಜ ಸತ್ತು ಹೋಗುತ್ತಾನೆ. ಜೋಶಿಯ ರಾಜನು ಸತ್ತು ಹೋಗುತ್ತಾನೆ. ಆತ ಸತ್ತು ಹೋದ ನಂತರ ಮತ್ತೆ ಮರಳುತ್ತೆ ಇಸ್ರೇಲ್ ನಾಡಿನೋಳು.
ಅನ್ಯ ದೇವರುಗಳ ಆರಾಧನೆ. ಹಾಗಾಗಿ ಈ ಜೋಶಿಯ ರಾಜರು ಮಾಡಿದಂತ ಪರಿವರ್ತನೆಗಳು, ಅವರ ಸಾವಿನ ನಂತರ ಆದಂತ ಈ ಅಗಾಧ ಕೆಲಸಗಳನ್ನ ನೋಡುತ್ತಾ, ಬಾಳು ಬೀಳುವುದನ್ನು ನೋಡುತ್ತಾ ಈ ಹಬಕ್ಕೂಕ್ ಪ್ರವಾದಿ ಮೊರೆಯಿಡುತ್ತಾನೆ. ತನ್ನ ನೋವು, ತಾನೊಬ್ಬ ಪ್ರವಾದಿ, ದೇವರ ಸ್ವರ ತಾನು ಎಷ್ಟು ನುಡಿದರೂ ಮಕ್ಕಳು ಕೇಳುತ್ತಿಲ್ಲ, ಎಲ್ಲರೂ ಹಾಳಾಗುತ್ತಿದ್ದಾರೆ, ವಿನಾಶಗಳೇ ಹೋಗುತ್ತಿದ್ದಾರೆ, ಕಿರ್ಚಾಡುತ್ತಾನೆ ಹಬಕ್ಕೂಕ್ ಪ್ರವಾದಿ. ಆಗ ದೇವರು ಎಲ್ಲ ಕೇಳಬೇಕು. ಹಬಕ್ಕೂಕ್ ಪ್ರವಾದಿಯನ್ನ ನೇಮಿಸುತ್ತಾರೆ. ಒಂದು ಮಾತು ಹೇಳ್ತಾರೆ, ನೀನು ಕಂಡಂತ ಈ ದರ್ಶನವನ್ನ ಓದುವವರು ಸ್ಪಷ್ಟವಾಗಿ ಓದುವಂತೆ ಹಲಗೆಯ ಮೇಲೆ ಕೆತ್ತು, ಹಲಗೆಯ ಮೇಲೆ ಕೆತ್ತು ನನ್ನ ಮಾತು ನೆರವೇರಿಯೇ ತೀರುವುದು. ದೇವರು ಪ್ರವಾದಿಗೆ ಹೇಳುತ್ತಾರೆ, ನಿನ್ನ ಮನಸ್ಸು ಅಲ್ಲೋಲು ಕಲ್ಲೋಲವಾಗಬಾರದು, ನಿನ್ನ ಮನಸ್ಸಿಗೆ ಜಿಗುಪ್ಸೆ ಅಂಟಬಾರದು, ನಿನ್ನ ಮನಸ್ಸಿಗೆ ಸೋಲು ಅಪ್ಪಬಾರದು. ನಾನು ನನ್ನ ಮಾತನ್ನ ನೆರವೇರಿಸಿಯೇ ತೀರುವೆನು. ಹಾಗಾಗಿ ಹಬಕ್ಕೂಕ್ ಪ್ರವಾದಿಯ ಗ್ರಂಥವನ್ನ ನೀವು ಓದಿದಾಗ ಕಟ್ಟೆ ಕಡೆಯಲ್ಲಿ ಆ ಗ್ರಂಥದಲ್ಲಿ ಹೊಗಳುತ್ತಾರೆ, ನನ್ನ ಸರ್ವೇಶ್ವರ ದೇವರಲ್ಲಿ ನಾನು ಹೊಗಳುತ್ತೇನೆ, ಆನಂದಿಸುತ್ತೇನೆ ಎಂದು ಹಾಡುತ್ತಾರೆ. ಪ್ರಿಯ ಸಹೋದರ ಸಹೋದರರೇ, ಮನುಷ್ಯನ ಜೀವನದಲ್ಲಿ ಅಳು ಎಂಬುದು ಅವಿಭಾಜ್ಯ ಅಂಗ. ತನ್ನ ನೋವನ್ನು ಅನುಭವಿಸಿದಾಗ, ದುಃಖವನ್ನು ಅನುಭವಿಸಿದಾಗ, ಕಷ್ಟ ದುಃಖ ದಾರಿದ್ರ್ಯಗಳನ್ನ ಅನುಭವಿಸಿದಾಗ ಅವನು ಅಳುತ್ತಾನೆ. ಆದರೆ ಈ ಅಳಲನ್ನು ಕೇಳಿದಂತ ದೇವರು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮೆಲ್ಲರನ್ನ ಮೋಶೆ ಹಾಗೆ ನೇಮಿಸುತ್ತಾರೆ, ಹಬಕ್ಕೂಕ್ ಪ್ರವಾದಿ ಹಾಗೆ ನೇಮಿಸುತ್ತಾರೆ. ಹೋಗು, ವಿಮೋಚಿಸು, ಹೋಗು, ನನ್ನ ಮಾತನ್ನ ಹಲಗೆಗಳ ಮೇಲೆ ಕೆತ್ತು ಓದುವರು ಸ್ಪಷ್ಟವಾಗಿ ಓದುವಂತೆ ಮಾಡು. ಹಾಗಾಗಿ ನಾವು ಕರುಣೆಯ ಕಾಲುವೆಗಳಾಗಿ ಜೀವಿಸತಕ್ಕದ್ದು. ಎರಡನೇ ವಾಚನ ಎಲ್ಲ ಕೇಳಬೇಕು. ಎರಡನೇ ವಾಚನದಲ್ಲಿ ಸಂತ ಪೌಲನ ದತ್ತು ಮಗನಾದ ತಿಮೋಥೆಯನು ಒಂದು ಅಳಲನ್ನ, ಒಂದು ಕೂಗನ್ನ ಎಬ್ಬಿಸುತ್ತಾನೆ. ತಿಮೋಥೆಯ ಸಂತ ಪೌಲನೊಡನೆ ಜೀವಿಸಿದಂತ ಒಬ್ಬ ಹುಡುಗನಾಗಿದ್ದ. ನಂತರ ಯೌವನದಲ್ಲಿ ಆತನನ್ನು ಸಂತ ಪೌಲನು ಹಸ್ತ ನಿಕ್ಷೇಪ ಮಾಡಿ ಗುರುವಾಗಿ ಧರ್ಮಾಧ್ಯಕ್ಷರಾಗಿ ಮಾಡುತ್ತಾರೆ. ಈ ಧರ್ಮಾಧ್ಯಕ್ಷರಾಗಿದ್ದಂಥ ಈ ಯುವಕ ಅವರನ್ನ ಅನೇಕರು ಅಲಕ್ಷ್ಯ ಮಾಡುತ್ತಾರೆ. ಮಾತ್ರವಲ್ಲ, ಅನೇಕ ನಾನಾ ರೀತಿಯ ಕಿರುಕುಳಗಳನ್ನ ನೀಡುತ್ತಾರೆ ತಿಮೋಥೆಯನಿಗೆ. ಎಲ್ಲ ಕೇಳಿ. ಆಗ ತಿಮೋಥೆಯನು ಏನು ಮಾಡುತ್ತಾನೆ? ಸಂತ ಪೌಲನನ್ನು ಉದ್ದೇಶಿಸಿ, ಅಪ್ಪ, ನಾನು ಏನು ಮಾಡಲಿ? ನನಗೆ ದಾರಿ ತೋರಿಸು, ನೀನೇ ನನ್ನ ಜೀವನದಲ್ಲಿ ದಿಕ್ಸೂಚಿಯಾಗಿರು ಎಂದು ಕೇಳುತ್ತಾನೆ. ಆಗ ಇದರ ಎರಡನೇ ವಾಚನ ಈ ಭಾಗವನ್ನು ಕೇಳುತ್ತೇವೆ. ಆದರೆ ಈಗ ನಾನು ಹೇಳ್ತಕ್ಕಂಥ ಮಾತು ಎರಡನೇ ವಾಚನದಲ್ಲಿ ಇಲ್ಲ, ಅದಾದ ನಂತರ ಬರುತ್ತೆ. ಏನಾಗುತ್ತೆ ಸಂತ ಪೌಲ? ಎಲ್ಲ ಕೇಳಿ, ಎಲ್ಲ ಕೇಳಿದ್ರು. ಸಂತ ಪೌಲ ಏನು ಹೇಳುತ್ತಾನೆ? ತಿಮೋಥೆಯ, ಎಲ್ಲ ಕೇಳಿ. ನಿನ್ನ ಅಜ್ಜಿಯ ವಿಶ್ವಾಸ, ನಿನ್ನ ತಾಯಿ, ಅವರ ಹೆಸರು ಯುನಿಕ್ಕಿ. ತಿಮೋಥೆಯನ ತಾಯಿಯ ಹೆಸರು ಯುನಿಕ್ಕಿ. ನಿನ್ನ ತಾಯಿ ಯುನಿಕ್ಕಿಯ ವಿಶ್ವಾಸವನ್ನು ಸ್ಮರಿಸು. ನಿನ್ನ ಅಜ್ಜಿ ಮತ್ತು ನಿನ್ನ ತಾಯಿಯ ವಿಶ್ವಾಸ ಮಾರ್ಗವನ್ನು ನೀನು ಸ್ಮರಿಸು. ಆ ವಿಶ್ವಾಸದ ಮಾರ್ಗದಲ್ಲಿ ನಿನ್ನದೇ ಮೊದಲನೇ ಮಾತು. ಹಾಗಾಗಿ ನಾವು ನೋವಿನಿಂದ ಕೂಗಿದಾಗ, ಎಲ್ರಿಗೂ ಹೇಳ್ತೇನೆ ಕೇಳಿ, ನಾವು ನೋವಿನಿಂದ ಕೂಗಿದಾಗ
ಕಷ್ಟ ದುಃಖ ದಾರಿದ್ರ್ಯ ಅನುಭವಿಸಿದಾಗ ನಮ್ಮ ತಂದೆ ತಾಯಿಗಳು ಅಜ್ಜಂದಿರು ಪೂರ್ವಿಕರು ಸೂಚಿಸಿದಂಥ ದಾರಿಯನ್ನು ಬೆಳೆಸಿದಂಥ ಮಾರ್ಗವನ್ನು ರೂಢಿಸಿದಂಥ ಆ ಬೇರುಗಳನ್ನು ನಾವು ಮರೆಯಬಾರದು. ನಾವು ಇಂದು ಕಲಿತಿರತಕ್ಕಂಥ ವಿಶ್ವಾಸ ಅವರಿಂದ ಪಡೆದಿದ್ದೇವೆ. ಹಾಗಾಗಿ ಹೇಗೆ ಅವರು ನಮಗೆ ವಿಶ್ವಾಸದ ಮಾರ್ಗದರ್ಶಿಗಳಾಗಿ ದೇವರ ಕರುಣೆಯ ಕಾರಣವಾಗಿ ಇದ್ದರು ನಾವು ಇರತಕ್ಕದ್ದು. ಎರಡನೇದಾಗಿ ಸಂತ ಪೌಲರು ತಿಮೋಥೆಯನಿಗೆ ಹೇಳ್ತಾರೆ, ತಿಮೋಥೆಯ ನೋಡು, ನಾನು ನಿನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ನಿನಗೆ ಗುರು ದೀಕ್ಷೆಯಿಂದ ಯಾಜಕ ದೀಕ್ಷೆಯನ್ನು ನೀಡಿದನ್ನು ಮರೆಯಬಾರದು. ಅಂತಹ ಸಮಯದಲ್ಲಿ ನೀನು ದೇವರ ವರದಾನವನ್ನು ಪಡೆದಿರುತ್ತೀಯ. ಇಂದು ನಾನು ಕರುಣೆಯ ಕಾಲುವೆಯಾಗಿ ಯಾಕೆ ಜೀವಿಸಬೇಕಂತ ಹೇಳಿದರೆ, ನನ್ನ ದೃಢೀಕರಣದ ಸಮಯದಲ್ಲಿ, ಸಂಸ್ಕಾರದ ಸಮಯದಲ್ಲಿ ಧರ್ಮಾಧ್ಯಕ್ಷರು ನನ್ನ ತಲೆಯ ಮೇಲೆ ಕರಗಳನ್ನೆನಿಸಿ ಪ್ರಾರ್ಥಿಸಿರುತ್ತಾರೆ. ಆ ಸಮಯದಲ್ಲಿ ನಾನು ಪಡೆದಿರತಕ್ಕಂಥ ಆ ದೃಢತೆಯ ಅನುಗ್ರಹ, ವರದಾನ, ಅದರಲ್ಲಿ ನಾವು ಗಟ್ಟಿಯಾಗಿ ನಿಲ್ಲತಕ್ಕದ್ದು. ಶೋಧನೆಗಳು ಬರುತ್ತವೆ, ಕಿರುಕುಳಗಳು ಬರುತ್ತವೆ, ಆದರೆ ದೇವರ ಅನುಗ್ರಹ ವರಪ್ರಸಾದ ನಿನ್ನೊಂದಿಗೆ ಇದೆ. ಮೂರನೇದಾಗಿ, ಇದು ತುಂಬ ಚೆನ್ನಾಗಿದೆ ಕೇಳಿ. ಮೂರನೇದಾಗಿ ಸಂತ ಪೌಲ ತಿಮೋಥೆಯನಿಗೆ ಹೇಳುವ ಮಾತು, ತಿಮೋಥೆಯನನ್ನ ವಿಶ್ವಾಸದ ದೀಪವನ್ನ ಹಿಡಿದು ಒಂದು ಓಟಗಾರನಾಗಿ ಓಡುವಂತೆ ಪ್ರೇರೇಪಿಸುತ್ತಾರೆ. ಯಾಕೆ ಗೊತ್ತಾ? ಅವರು ಹೇಳ್ತಾರೆ, ನೀನು ಪಡೆದಿರತಕ್ಕಂಥ ಪವಿತ್ರಾತ್ಮ, ಎಲ್ಲ ಕೇಳಿ, ನೀನು ಪಡೆದಿರತಕ್ಕಂಥ ಪವಿತ್ರಾತ್ಮ ನಿನ್ನನ್ನು ಹೇಡಿಯನ್ನಾಗಿ ಜೀವಿಸಲು ನಿನಗೆ ಸಪ್ತವರಗಳನ್ನು ಸುರಿಸಿಲ್ಲ. ಆ ಪವಿತ್ರಾತ್ಮ ನಿನ್ನ ದೃಢ ಹೊಂದಿ ಶಕ್ತಿಶಾಲಿಯಾಗಿ ಎಲ್ಲವನ್ನು ಎದುರಿಸುವಂತ ಧೈರ್ಯವನ್ನ ನಿನ್ನನ್ನು ತುಂಬಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ದೇವರ ಆತ್ಮರಿಂದ ದೃಢತೆ, ಧೈರ್ಯವನ್ನು ಪಡೆದ ನಾನು, ಹಸ್ತ ನಿಕ್ಷೇಪದಿಂದ ದೇವರ ವರದಾನವನ್ನು ಪಡೆದ ನಾನು, ತಂದೆ ತಾಯಿಯ ಮಾರ್ಗದಿಂದ ನಾನು ವಿಶ್ವಾಸ ಕಲಿತ ನಾನು, ನನ್ನ ಜೀವನದಲ್ಲಿ ಪರರಿಗೆ ರಕ್ಷಣಾ ಕಾಲುವೆಯಾಗಿ ಇರತಕ್ಕದ್ದು. ಆದರೆ ಇಂತಹ ಜೀವನವನ್ನು ಜೀವಿಸಲು ನಮ್ಗೆ ಕಷ್ಟವಾಗುತ್ತೆ. ಅದಕ್ಕೆ ಮಾರ್ಗ ಗೊತ್ತಿಲ್ಲ. ಕೆಲವೊಮ್ಮೆ ನಾನು ಎಷ್ಟು ವಿವರಿಸಿದ್ರು ಆ ಮಾರ್ಗವನ್ನು ಮರೆಯುತ್ತೇವೆ. ಅದಕ್ಕಾಗಿ ಇಂದಿನ ಶುಭ ಸಂದೇಶದಲ್ಲಿ ಪ್ರೇಷಿತರು ಯೇಸುವನ್ನು ಉದ್ದೇಶಿಸಿ ಕೇಳುತ್ತಾರೆ, ಅಪ್ಪ ಯೇಸುವೆ, ನಮಗೆ ವಿಶ್ವಾಸವನ್ನು ಹೆಚ್ಚಿಸಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಇಂತಹ ಪವಿತ್ರಾತ್ಮ ವರದಾನವನ್ನ ನನ್ನ ಜೀವನದಲ್ಲಿ ಮನಗಂಡು ಜೀವಿಸಲು, ಹಸ್ತ ನಿಕ್ಷೇಪದಿಂದ ನಾನು ಪಡೆದಂತಹ ವರದಾನವನ್ನು ಜೀವಿಸಲು, ತಂದೆ ತಾಯಿ ತೋರಿಸಿದ ಮಾರ್ಗವನ್ನು ನಡೆಯಲು, ಅದೇ ಸಮಯದಲ್ಲಿ ನೀನು ಹೇಳಿದ ಹಾಗೆ, ಹಬಕ್ಕೂಕನಿಗೆ ಹೇಳಿದ ಹಾಗೆ ನಾನು ನಿನ್ನ ಮಾರ್ಗದಲ್ಲಿ ನಡೆಯಲು ವಿಶ್ವಾಸವನ್ನು ಹೆಚ್ಚಿಸಿ. ಯಾವಾಗ ನಮ್ಮ ವಿಶ್ವಾಸ ಕತ್ತುತ್ತೆ ಗೊತ್ತಾ? ಯಾವಾಗ ನಾವು ವಿಶ್ವಾಸದಲ್ಲಿ ನಡೆಯಲು ಗೊತ್ತಾ? ಕೆಲವೊಮ್ಮೆ ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ, ಧಾರ್ಮಿಕ ಕೆಲಸ ಕಾರ್ಯಗಳಿಗೆ, ಧರ್ಮಸಭೆಯಲ್ಲಿ, ಧರ್ಮ ಕೇಂದ್ರದಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾನು ಪ್ರತಿಫಲವನ್ನು ಹುಡುಕಿದಾಗ ನನ್ನ ಉದ್ದೇಶ, ನನ್ನ ಕೆಲಸ ಆ ಒಂದು ಆದಾಯದ ಮೇಲೆ ಅಡಗಿದೆ. ಅದಕ್ಕಾಗಿ ಇದು ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನ ವಿಶ್ವಾಸ ಹೆಚ್ಚಬೇಕಾದರೆ ನೀನು ಒಂದು ಆಳು, ಕೂಲಿ ಆಳಾಗಿ ಇರು. ಕೂಲಿ ಆಳು ಅವಳ ಹೊತ್ತು ಕುರಿಮಂಡೆ ಮೇಯಿಸಿಯ ಬಂದಾಗ ದಣಿ ಅವಳನ್ನ ಮೇಜಿನಲ್ಲಿ ಕುಳಿಸಿ ಊಟ ಪಡೆದ. ಮೊದಲನಿಗೆ ಊಟ ಸಿದ್ಧ ಮಾಡು, ನನಗೆ ಬಡಿಸು, ಉಪಚಾರ ಮಾಡು, ತದನಂತರ ನೀನು ಊಟ ಮಾಡುವೆ. ಆಗ ಆ ಆಳು ಏನು ಹೇಳ್ತಾನೆ, ನಾವು ಕೇವಲ ಅನರ್ಹ ಕೂಲಿ ಆಳುಗಳು, ನಮಗೆ ವಿಧಿಸಿದನ್ನೇ ನಾವು ಮಾಡಿದ್ದೇವೆ ಎಂದು ಜೀವಿಸತಕ್ಕದ್ದು. ಹೌದು ಪ್ರಿಯರೇ, ಇಂತಹ ದೀನತೆಯಿಂದ ನಾವು ಜೀವಿಸಿದಾಗ ಖಂಡಿತವಾಗಿಯೂ ನಾವು ರಕ್ಷಣಾ ಕಾಲುವೆಗಳಾಗಿ ಜೀವಿಸುತ್ತೇವೆ. ಇಂದು ಸಂತ ಫೌಸ್ಟಿನ್ ಅವರ ಹಬ್ಬವನ್ನು ಆಚರಿಸುವ ಈ ವೇಳೆಯಲ್ಲಿ ಒಂದೇ ಒಂದು
ನಿಜ ಘಟನೆ ಹೇಳಿ ಈ ಪ್ರಬೋಧನೆ ಮುಗಿಸ್ತೇನೆ. ಕೇಳಿ, ಎಲ್ಲ ಕೇಳಿ. ನಿಜ ಘಟನೆ. ಒಮ್ಮೆ ಜರ್ಮನಿಯಿಂದ, ಇದನ್ನು ಕೇಳಿರ್ಬೋದು, ಇದು ನನಗೆ ಗೊತ್ತಿಲ್ಲ, ಅದನ್ನು ಹೇಳ್ತೇನೆ. ಒಂದು ಗುರುಗಳು ವ್ಯಾಟಿಕನ್ಗೆ ಹೋಗುತ್ತಾರೆ. ಅಲ್ಲಿರತಕ್ಕಂಥ ದೇವಾಲಯಗಳನ್ನು ನೋಡಲು, ಪೋಪನ್ನು ಭೇಟಿಯಾಗಲು, ವಿಶ್ವಗುರುವನ್ನು ಭೇಟಿಯಾಗಲು, ಅಲ್ಲಿರತಕ್ಕಂಥ ಸಂತಗಳನ್ನು ನೋಡಲು ಇಟಲಿ ಮತ್ತು ರೋಮ್ಗೆ ಅವರು ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಎಲ್ಲ ಕೇಳಿ. ಹೀಗೆ ಅವರು ಪ್ರವಾಸವನ್ನು ಕೈಗೊಂಡಾಗ ಒಂದು ದೇವಾಲಯಕ್ಕೆ ಹೋಗುತ್ತಾರೆ. ಆ ದೇವಾಲಯವನ್ನು ಪ್ರವೇಶಿಸುವಾಗ ಅನೇಕ ಭಿಕ್ಷುಕರು ಕುಳಿತುಕೊಂಡು ಭಿಕ್ಷೆ ಬೇಡುತ್ತಾರೆ. ಆಗ ತನ್ನಲ್ಲಿ ಇದ್ದಂತ ದುಡ್ಡನ್ನು ಹಾಕುತ್ತಾ ಹೋಗುವಾಗ ಒಬ್ಬ ಭಿಕ್ಷುಕನನ್ನು ನೋಡುತ್ತಾರೆ ಆ ಗುರುಗಳು. ಇವರ ಮುಖ ಪರಿಚಯ ನನಗೆ ಚೆನ್ನಾಗಿದೆ, ಯಾರು ಇವನು ಎಂದು ಇನ್ನು ದಿಟ್ಟಿಸಿ ನೋಡುತ್ತಾರೆ. ಆದರೆ ಅವರಿಗೆ ಆ ಸಮಯದಲ್ಲಿ ಹೊಳೆಯಲ್ಲ. ತದನಂತರ ಅವರು ಏನ್ ಮಾಡುತ್ತಾರೆ, ದೇವಾಲಯದೊಳಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇರ್ತಾರೆ. ಆಗ ಪ್ರಾರ್ಥನೆಯಲ್ಲಿ ಅವರಿಗೆ ಶುದ್ಧವಾಗುತ್ತೆ. ಆತ ನೋಡಿದಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ತನಗೆ ತುಂಬ ಪರಿಚಿತನಾಗಿದ್ದಂಥ ವ್ಯಕ್ತಿ. ಕೂಡಲೇ ಓಡಿ ಹೋಗುತ್ತಾರೆ ಆಚೆ. ಆದರೆ ಆ ಭಿಕ್ಷುಕ ಅಲ್ಲಿ ಇಲ್ಲ. ತದನಂತರ ಮಾರನೇ ದಿನ ವಿಶ್ವಗುರು ಸಂತ ದ್ವಿತೀಯ ಜಾನ್ ಪಾಲ್ ರವರನ್ನ ಭೇಟಿ ಮಾಡುವ ಸಂದರ್ಭ. ಆ ಭೇಟಿಯಲ್ಲಿ ಎಲ್ಲ ಕೇಳಿ, ತುಂಬಾ ಚೆನ್ನಾಗಿದೆ. ಆ ಭೇಟಿಯಲ್ಲಿ ಈ ಗುರುಗಳು ವಿಶ್ವಗುರುಗಳ ಕೈಯನ್ನು ಹಿಡಿದು ಆಶೀರ್ವಾದ ಪಡೆಯುತ್ತಾರೆ. ವಿಶ್ವಗುರು ಆಶೀರ್ವಾದ ಮಾಡಿದಾಗ ಒಂದೇ ಒಂದು ಮಾತನ್ನು ಹೇಳುತ್ತಾರೆ, ವಿಶ್ವಗುರುವೇ, ನಿನ್ನೆ ದಿನ ಈ ದೇವಾಲಯಕ್ಕೆ ಹೋದೆ, ಅಲ್ಲಿ ಒಬ್ಬ ಭಿಕ್ಷುಕ ಕುಳಿತಿದ್ದ, ಅವನಿಗೆ ದುಡ್ಡು ಹಾಕಿದ್ದೆ, ಅವನ ಮುಖ ಪರಿಚಯ ನನಗಾಗಿತ್ತು, ತದನಂತರ ನನಗೆ ಹೊಳೆಯಿತ್ತು, ಅವನು ನನ್ನ ಜೊತೆ ಸೆಮಿನರಿಯಲ್ಲಿ ಓದಿ ಗುರುವಾದಂಥ ವ್ಯಕ್ತಿ ಈಗ ಭಿಕ್ಷೆ ಬೇಡುತ್ತಿದ್ದಾನೆ. ನನ್ನ ಜೊತೆ ಸೆಮಿನರಿಯಲ್ಲಿ ಓದಿ ಗುರುಗಳಾಗಿ ಇಂದು ಭಿಕ್ಷೆ ಬೇಡುತ್ತಿದ್ದಾನೆ. ಆ ದೃಶ್ಯ ನನಗೆ ತುಂಬ ವ್ಯಥೆಯನ್ನು ತರುತ್ತೆ. ನಾನು ಬೇಡ್ಕೊಳ್ತೇನೆ ಅಂತ ಹೇಳಿ ವಿಶ್ವಕ್ಕೆ ಕಳಿಸ್ತಾರೆ. ಈ ಗುರುಗಳು ಯಾವ ಹಾಸ್ಟೆಲ್ನಲ್ಲಿ, ಯಾಕಂದ್ರೆ ಗುರುಗಳು ಹೋದೆ ಅಲ್ಲಿ ಗುರುಗಳ ಹಾಸ್ಟೆಲ್ಸ್ ಇರುತ್ತೆ, ಇದ್ದಾರೆ ಅಂತ ತಿಳಿದಂತ ಈ ವಿಶ್ವಗುರು ಸಂತ ಜಾನ್ ಪಾಲ್ ರವರು ಅವತ್ತು ಒಂದು ಲೆಟರ್ನ ಕಳಿಸ್ತಾರೆ ಸಂಜೆ. ಆ ಲೆಟರ್ನ ಒಂದು ಕರ್ದಿನಾಲ್ ಬಂದು ಅವ್ರಿಗೆ ಕೊಡುತ್ತಾರೆ. ಆ ಲೆಟರ್ಗೆ ಬರೆದಿರ್ತಕ್ಕಂಥದ್ದು ಈ ಮಾತು, ಎಲ್ಲ ಕೇಳಿ. ನೀನು ನಾಳೆ ದಿನ ಆ ಭಿಕ್ಷುಕ ಗುರುಗಳನ್ನ ನನ್ನ ಬಳಿ ಕರೆತಾರೆ ಅಂತಕ್ಕಂಥದ್ದು. ಈ ಗುರುಗಳಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಮತ್ತೆ ಓಡಿ ಹೋಗುತ್ತಾರೆ ಅದೇ ದೇವಾಲಯಕ್ಕೆ ಎಲ್ಲಿ ಆ ಗುರುಗಳು ಭಿಕ್ಷೆ ಬೇಡುತ್ತಿದ್ದರಂತ. ಅವನ ಕಂಡು ಅವನನ್ನು ಹಿಡಿದು ಅವನ ಹೆಸರನ್ನು ಕಳೆದು, ನೀನು ನನ್ನ ಜೊತೆ ಓದಿದೀಯಾ, ನೀನು ಒಂದು ಗುರು ಎಂದು ಎಬ್ಬಿಸಿದಾಗ ಆ ಭಿಕ್ಷುಕನಾದಂಥ ಗುರು ತನ್ನ ಆತ್ರವನ್ನು ವ್ಯಕ್ತಪಡಿಸಿದ, ಬೇಡ, ಧರ್ಮ ಸಭೆಯ ಬಗ್ಗೆ ಮಾತಾಡಬೇಡ, ಯಾರ ಬಗ್ಗೆ ಮಾತನಾಡಬೇಡ, ಗುರುಗಳ ಬಗ್ಗೆ ಮಾತನಾಡಬೇಡ, ನನಗೆ ಯಾರು ಬೇಡ. ಆಗ ಅವನನ್ನ ಕರೆದು ಮಾತನಾಡುತ್ತಾ ವಿಶ್ವಗುರು, ನೋಡು, ನಿನ್ನ ಪರಿಸ್ಥಿತಿಯನ್ನು ಹೇಳಿದಾಗ ಈ ಪತ್ರವನ್ನು ಬರೆದಿದ್ದಾರೆ, ನೀನು ಬಾ, ನಾನು ಬರಲ್ಲ ಎಂದು ಹಠ ಇದ್ದಿದ್ದಾನೆ. ಕಡೆಗೆ ಪ್ರಾರ್ಥಿಸುತ್ತಾ ಮಾತಾಡುತ್ತಾ ಕಡೆಗೆ ಅವನು ಒಪ್ಪಿಕೊಳ್ಳುತ್ತಾನೆ. ಈಗ ಕೇಳಿ, ಮಾರನೇ ದಿನ ಭಿಕ್ಷುಕನಾಗಿದ್ದಂಥ ಈ ಗುರುವನ್ನ ಸ್ವಚ್ಛಪಡಿಸಿ ಸ್ನಾನ ಮಾಡಿಸಿ ಗುರುಗಳ ಬಟ್ಟೆಗಳನ್ನು ಧರಿಸಿ ವಿಶ್ವಗುರು ಹತ್ರ ಕರೆದುಕೊಂಡು ಹೋಗುತ್ತಾರೆ ಈ ಜರ್ಮನಿ ಗುರು. ಆಗ ಏನಾಗುತ್ತೆ, ವಿಶ್ವಗುರು ಜಾನ್ ಪಾಲ್ ರವರು, ಸಂತ ಜಾನ್ ಪಾಲ್ ರವರು ಅವರನ್ನ ತನ್ನ ಮೇಜಿನ ಮೇಲೆ ಕುಳಿತು ಊಟ ಮಾಡುವಂತೆ ಹೇಳುತ್ತಾರೆ. ಭಿಕ್ಷುಕನಾದಂತಹ ಗುರುಗಳಿಗೆ ಆಶ್ಚರ್ಯವಾಗುತ್ತೆ.
ಇದನ್ನು ನಾನು ಎದುರು ನೋಡಲಿಲ್ಲ. ಎಲ್ಲರೂ ಊಟ ಮುಗಿಸುತ್ತಾರೆ. ಆಗ ಆ ಜರ್ಮನ್ ಪ್ರೀಸ್ಟ್ ಕೇಳ್ತಾರೆ, ನೀನು ಹೋಗು, ಇವನ ಹತ್ರ ನಾನು ಮಾತನಾಡಬೇಕು. ವಿಶ್ವಗುರು ಆ ಭಿಕ್ಷುಕನಾಗಿದ್ದಂಥ ಆ ಗುರು ಇದ್ದಾಗ ವಿಶ್ವಗುರು ಸಂತ ಜಾನ್ ಪಾಲ್ ಒಂದೇ ಒಂದು ಮಾತು ಹೇಳ್ತಾರೆ, ಎಲ್ಲ ಕೇಳಿ. ಸಹೋದರನು, ನಾನು ನಿನ್ನೊಡನೆ ಪಾಪ ವಿಜ್ಞಾಪನೆ ಮಾಡಬೇಕು. ನಾನು ನಿನ್ನ ಹತ್ತಿರ ಪಾಪ ವಿಜ್ಞಾಪನೆ ಮಾಡಬೇಕು. ಭಿಕ್ಷುಕನಾಗಿದ್ದಂಥ ಗುರು ತಲೆಗಳನ್ನು ಕೊಡುತ್ತಾರೆ. ಅಲ್ಲ, ವಿಶ್ವಗುರು ನನ್ನ ಹತ್ರ ಪಾಪ ವಿಜ್ಞಾಪನೆ ಮಾಡಬೇಕೇ? ಇಲ್ಲ ಅಂತಾನೆ. ಇಲ್ಲ, ಬಾ ಅಂತ ಕೊಟ್ಟಿಗೆ ಕರೆದುಕೊಂಡು ಹೋಗಿ ಪಾಪ ವಿಜ್ಞಾಪನೆ ವಿಶ್ವಗುರು ಮಾಡಿದಾಗ ಆ ಭಿಕ್ಷುಕನಾಗಿದ್ದಂಥ ಗುರು ಅತ್ತು ಗೋಳಾಡುತ್ತ ತನ್ನ ಯಾಜಕ ದೀಕ್ಷೆಯನ್ನು ಮರೆತು ಜೀವಿತ ಪಾಪಕ್ಕಾಗಿ ಅತ್ತು ಗೋಳಾಡುತ್ತ ಅಂದಿನಿಂದ ಮತ್ತೆ ನಾನು ಗುರುವಾಗಿಯೇ ಸಾಯುತ್ತೇನೆಂದು ನಿರ್ಧಾರ ಕೈಗೊಳ್ಳುತ್ತಾನೆ. ಪ್ರಿಯ ಸಹೋದರ ಸೋದರಿ, ನಿಜವಾಗಿ ನಡೆದಂಥ ಘಟನೆ. ವಿಶ್ವಗುರು ಸಂತ ದ್ವಿತೀಯ ಜಾನ್ ಪಾಲ್ ರವರು ಆತನಿಗೆ ಕರುಣೆಯ ಕಾಲುವೆಯಾಗಿ ನಾನು ನಿನ್ನೊಡನೆ ಪಾಪ ವಿಜ್ಞಾಪನೆ ಮಾಡಬೇಕು ಎಂದು ಹೇಳಿದ ಮಾತು ಆ ಗುರುಗಳು ಇನ್ನೂ ಬದುಕಿದ್ದಾರೆ. ಗುರುವಾಗಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೇ ಪರಿಣಾಮ. ನಾನು ಪರರ ಜೀವನದಲ್ಲಿ ರಕ್ಷಣಾ ಕಾಲುವೆಯಾಗಿ ಜೀವಿಸಿದಾಗ ರಕ್ಷಣೆ ಮಾರ್ಗವನ್ನು ತೋರಿಸುವನಾಗುತ್ತೇವೆ. ಹಾಗಾಗಿ ಇಂದಿನ ಪ್ರಭುಗಳು ಹೇಳಿದ ಹಾಗೆ ಎಲ್ಲರ ಮನಸ್ಸನ್ನು ಕೂಗಿದೆ, ಎಲ್ಲರ ಮನಸ್ಸಿನ ನೋವಿದೆ, ಎಲ್ಲರ ಕಣ್ಣನ್ನು ಕಣ್ಣೀರಿದೆ, ಎಲ್ಲರ ಜೀವನದಲ್ಲಿ ದುಃಖವಿದೆ. ಹಾಗಾಗಿ ಇಂದು ಆ ದುಃಖವನ್ನು ನೀಗಿಸಲು ಒಂದು ತಂದೆಯಾಗಿ ತಾಯಾಗಿ ಮಕ್ಕಳ ಕಣ್ಣೀರನ್ನು ಉಳಿಸಲು, ಒಂದು ಮಗನಾಗಿ ಮಗಳಾಗಿ ತಂದೆ ತಾಯಿಯ ಕಣ್ಣೀರನ್ನು ಉಳಿಸಲು ಇಂದು ರಕ್ಷಣಾ ಕಾಲುವೆಯಾಗಿ ಒಂದು ಸಂತ ದ್ವಿತೀಯ ಜಾನ್ ಪಾಲ್ ಆಗಿ ಯೇಸು ಸ್ವಾಮಿ ನಿಮ್ಮನ್ನು ಕರೆಯುತ್ತಾರೆ. ಸಿದ್ಧರಿದ್ದೀರಾ? ಎಲ್ಲರೂ ಎದುರಂತೆ ನಮ್ಮ ವಿಶ್ವಾಸ ನಿವೇದಿಸೋಣ. ಸ್ವರ್ಗ ಬಿಟ್ಟು ಬದಿಯನ್ನು ಇವರು ಜನಿಸಿದರು. ಪೋಷಸ್ ಪ್ರಾರ್ಥನೆ ಆಧಾರದಲ್ಲಿ ಯಾತನೆಯನ್ನು ಮುಗಿಸಿ ಸೆಲ್ವೆಲ್ಲಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮುನ್ನೆ ತಿರುಗಾಮುತ್ತನ ಮಧ್ಯೆಯಿಂದ ಪುನರುಜ್ಜೀವಂತರಾಗಿ ಇದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ಕಿತ್ತುಕೊಡಲು ಬರುವರು. ಪವಿತ್ರಾತ್ಮ ವಿಶ್ವಾಸದಲ್ಲಿ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ನೀಡಿದ ವಿಶ್ವಾಸದಲ್ಲಿ ಪಾಪ ಪರಿಹಾರ ವಿಶ್ವಾಸದಲ್ಲಿ, ಮೃತರ ಪುನರುತ್ಥಾನ ವಿಶ್ವಾಸದಲ್ಲಿ, ನಿತ್ಯ ಜೀವನ ವಿಶ್ವಾಸದಲ್ಲಿ. ಆಮೆನ್. ಪ್ರಿಯ ಸಹೋದರ ಸಹೋದರಿ, ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಹೊಂದಿದ್ದರೆ ಏನನ್ನು ಮಾಡಬೇಕಾದರೂ ಸಾಧಿಸಬಹುದು ಎಂಬ ನಂಬಿಕೆ ನಮಗೆ ಆಳವಾಗಿ ಬೇರೂರಲಿ ಎಂದು ಭಕ್ತಿ ವಿಶ್ವಾಸದಿಂದ ಭಗವಂತನಲ್ಲಿ ಪ್ರಾರ್ಥಿಸೋಣ. ಕರುಣಾಳು ತಂದೆ, ಆಲಿಸೇ ಪ್ರಾರ್ಥನೆ. ಕರುಣಾಳು ತಂದೆಯೇ, ಪವಿತ್ರ ಧರ್ಮ ಸಭೆಯ ಉಸಿರು ವಿಶ್ವಾಸ ಇದನ್ನು ಆಳವಾಗಿ ಬೆಳೆಸಲು ನಮ್ಮ ಧರ್ಮ ಸಭೆಯ ನಿಷ್ಠಾವಂತ ಸೇವಕರುಗಳಾದ ವಿಶ್ವಗುರು ಅರಿನಾಲ್ಕನೇಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ನಿರಂತರವೂ ಸ್ವಾರ್ಥರಹಿತರಾಗಿ ಪ್ರಾಮಾಣಿಕತೆಯಿಂದ ಶ್ರಮಿಸುವಂತೆ
ಇಂದಿನ ಮಕ್ಕಳೇ, ನಮ್ಮ ಮುಂದಿನ ಧರ್ಮಸಭೆಯ ನಿಷ್ಠಾವಂತ ಸೇವಕರುಗಳು ಆದ ಕಾರಣ ನಮ್ಮ ಮಕ್ಕಳು ದೇವರ ವಾಕ್ಯವನ್ನು ಆಲಿಸಿ ನಮ್ಮಲ್ಲಿ ಬಿತ್ತಲಾಗಿರುವ ವಿಶ್ವಾಸದ ಬೀಜವನ್ನು ಕಾಪಾಡಿಕೊಂಡು ಅದನ್ನು ಎಮ್ಮರವಾಗಿ ಬೆಳೆಸಿ ಫಲವನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಕರುಣಾಳು ತಂದೆ, ಆಲಿಸೇ ಪ್ರಾರ್ಥನೆ. ಕರುಣಾಳು ತಂದೆ, ವಿಶ್ವಾಸವಿಲ್ಲದ ಬದುಕು ಶೂನ್ಯ ಎಂಬುದನ್ನು ಅರಿತು ನಮ್ಮ ಯುವಕ ಯುವತಿಯರು ಧೃತಿಗಿಡದೆ ಶ್ರಮ ವಹಿಸಿ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ಪ್ರಭು ಯೇಸುವಿನಲ್ಲಿ ಅಚಲ ವಿಶ್ವಾಸವನ್ನು ಬೆಳೆಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಕರುಣಾಳು ತಂದೆ, ಆಲಿಸೇ ಪ್ರಾರ್ಥನೆ. ಕರುಣಾಳು ತಂದೆ, ಜೀವನದಲ್ಲಿ ಹಿಂಸೆ, ನೋವು, ಸಂಕಟಕ್ಕೆ ಒಳಗಾದವರನ್ನು ಪ್ರಭು ಯೇಸು ಕ್ರಿಸ್ತರು ತಮ್ಮ ಕರುಣೆ ಮತ್ತು ದಯೆ ತೋರಿ ಅವರನ್ನು ಎಲ್ಲ ಸಂಕೋಲೆಗಳಿಂದ ಬಿಡುಗಡೆ ಮಾಡಲೆಂದು ಪ್ರಾರ್ಥಿಸೋಣ. ಕರುಣಾಳು ತಂದೆ, ಆಲಿಸೇ ಪ್ರಾರ್ಥನೆ. ಧರ್ಮಕೇಂದ್ರದ ಗುರುಗಳು, ಧರ್ಮಕೇಂದ್ರದ ಭಕ್ತರೆಲ್ಲರಿಗೂ ಪ್ರಾರ್ಥಿಸೋಣ. ನಾವು ಪ್ರತಿಯೊಬ್ಬರು ಕರುಣೆಯ ಕಾಲುಗಳಾಗಿ ಜೀವಿಸಿ ಶಕ್ತಿಯನ್ನು ಬರಬೇಕು. ದಯಾಮಯ ತಂದೆಯೇ, ನೀನೇ ನಮ್ಮ ಜೀವನದ ಕೇಂದ್ರ ಬಿಂದು. ನೀವಿಲ್ಲದೆ ನಮ್ಮ ಬದುಕು ಅರ್ಥಹೀನ. ನಮ್ಮ ಬದುಕಿಗೆ ಅರ್ಥವನ್ನು ನೀಡಲು ನೀವು ನಮಗಾಗಿ ಪ್ರಭು ಯೇಸುವನ್ನು ಕಳುಹಿಸಿದಿರಿ. ನಾವು ಅವರನ್ನು ವಿಶ್ವಾಸಿಸಿ ಅವರಲ್ಲಿ ನೆಲೆ ನಿಲ್ಲಲು ಬೇಕಾದ ಬರವನ್ನು ಕರುಣಿಸಿರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತ ಶುಭ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿನಗೆ ತಂದಿರುವೆ ಈ ಬಲಿ ಕಾಣಿಕೆಯ, ತನುಮನದನವನ್ನು ಅರ್ಪಿಸುವೆ, ಧೈರ್ಯದಿ ಸ್ವೀಕರಿಸು. ಪ್ರಭುತ್ವದಿ ಸ್ವೀಕರಿಸು.
ರೂಪದ ಜೀವನವ ನಿನಗೆ ಅರ್ಪಿಸೆನು. ನೋವಿನ ಮನದ ಭಾವನೆಯ ಸಮರ್ಪಿಸಿ ಅರ್ಪಿಸೆನು. ಪ್ರಭು ನಿನಗೆ ತಂದಿರುವೆ ಈ ಬಲಿ ಕಾಣಿಕೆಯ. ತರುಮನ ಜನವನ್ನು ಅರ್ಪಿಸುವೆ ಕೈಯಲ್ಲಿ ಸ್ವೀಕರಿಸು. ಸಹೋದರ ಸಹೋದರಿಯರೇ, ನನ್ನ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ಆಜ್ಞಾನುಸಾರ ನೀವು ಸ್ಥಾಪಿತ ಬಲಿಗಳನ್ನು ಅಂಗೀಕರಿಸಿರಿ. ನಿಷ್ಠಾವಂತ ಸೇವೆಯನ್ನು ನಾವು ಆಚರಿಸುತ್ತಿರುವ ಈ ಪವಿತ್ರ ಹಸ್ತಗಳ ಮೂಲಕ ನಮ್ಮನ್ನು ರಕ್ಷಿಸಲು ನೀವು ಹೆಚ್ಚಿಸಿದ ಸಾಧನ ಕಾರ್ಯವನ್ನು ನಮ್ಮಲ್ಲಿ ದಯೆಯಿಂದ ಪೂರ್ಣಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪವನ್ನು ಬಿಟ್ಟು ಮತ್ತೆಲ್ಲದರಲ್ಲಿ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳಿಸಿಕೊಡುವಷ್ಟು ಲೋಕವನ್ನು ಪ್ರೀತಿಸಿದಿರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದನ್ನೇ ನಮ್ಮಲ್ಲಿ ಪ್ರೀತಿಸುವಂತಾಯಿತು. ನಾವು ಅವಿಧದಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧದಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪೂಜ್ಯರು ಪೂಜ್ಯರು ಪರಮ ಪೂಜ್ಯರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು. ಪೂಜ್ಯರು ಪೂಜ್ಯರು ಪರಮ ಪೂಜ್ಯರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು. ಸೇವೆಗಳ ದೇವರಾದ ಕರ್ತರು ಪರಿಶುದ್ಧರು. ಸೇವೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆ ಪ್ರತಾಪದಿ ತುಂಬಿ ಮೆರೆಯುತ್ತಿದೆ. ಇಹ ಪರಗಳು ನಿಮ್ಮ ಮಹಿಮೆ ಪ್ರತಾಪದಿ ತುಂಬಿ ಮೆರೆಯುತ್ತಿದೆ. ಮಹೋನ್ನತದಲ್ಲಿ ಹೋಸನ
ಪೂಜ್ಯರು ಪೂಜ್ಯರು ಪರಮ ಪೂಜ್ಯರು ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು ಕರ್ತನ ನಾಮದಿ ಬರುವವರು ಆಶೀರ್ವದಿತರು ಕರ್ತನ ನಾಮದಿ ಬರುವವರು ಆಶೀರ್ವದಿತರು ಮಹೋನ್ನತದಲ್ಲಿ ಹೋಸನ 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 ಮಹೋನ್ನತದಲ್ಲಿ ಹೋಸನ 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 ಹೋಸನ. ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನೀವು ಪವಿತ್ರಾತ್ಮನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಹೆಚ್ಚಿನ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ, ನೀವು ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಭೆಗಳಲ್ಲಿ ಸೇವೆ ಸಲ್ಲಿಸಲು ನಮ್ಮ ಯೋಗ್ಯತೆ ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವಮಯ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮವು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ಶುಭನಾಮವನ್ನು ಸಭೆಯನ್ನು ಸ್ಮರಿಸಿಕೊಂಡರೆ ನಮ್ಮ ಶುಭಗಳು ಅನಿಲಾಗಲಿ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಟೀಚರ್ ಸಹಾಯಕ ಧರ್ಮದರ್ಶರಾದ ಸತೀಶ್ ಸುಸೇನಾಥ್ ಸಕಲ ಯಾಚಕರೊಂದಿಗೆ ಅದನ್ನು ಪ್ರೀತಿಯಲ್ಲಿ ಪರಿವರ್ತನೆ ಕಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತ ಪೂಜ್ಯ ಕನ್ಯಾಮನವರೊಂದಿಗೂ ಆಕೆಯ ಪತಿ ಸಂತ ಜೋಸಫ್ನವರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ
ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಗನ ಪ್ರಕಾರ ಒಂದು ದೈವ ಶಿಕ್ಷಿತನಾಗಿ ದೈವದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಹರಿದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಸಕಲ ಕೇಡಿನಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಮ್ಮ ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಗುರಿ ಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಗುರಿ ಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಗುರಿ ಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದಿಲ್ಲದ ಮಾತ್ರ ನುಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಹೃದಯದ ಉದಯದಲ್ಲಿ ಒಪ್ಪಿದೆ ಭಾವಸರ, ವಿಶ್ವದ ಒಡೆಯನ ಸೃಷ್ಟಿ
ಹಾಡೋಣ ಹಲ್ಲೆಲೂಯಾ, ನಾವು ಹಾಡೋಣ ಹಲ್ಲೆಲೂಯಾ, ಎಲ್ಲ ಹಾಡೋಣ ಹಲ್ಲೆಲೂಯಾ. ಹೃದಯದ ಉದಯದಲ್ಲಿ ಒಮ್ಮಿದೆ ಭಾವಸ್ವರ, ವಿಶ್ವದ ಒಡೆಯನ ಸೃಷ್ಟಿಯ ಸೊಬಗಿಗೆ ಹಾಡೋಣ ಹಲ್ಲೆಲೂಯಾ, ನಾವು ಹಾಡೋಣ ಹಲ್ಲೆಲೂಯಾ, ಎಲ್ಲ ಹಾಡೋಣ ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಬದಲಿದ ಬದುಕನ್ನು ತಣಿಸುವರು, ವರಗಳ ಸುರಿಸುತ್ತ ಹರಸುವರು, ಕೊರತೆಗಳ ತುಂಬುವರು, ಹಸಿರಿನಲ್ಲಿ ನಡೆಸುವರು. ಇಂಥ ಪ್ರೀತಿಯ ಪ್ರಭು ಇರಲು ಯಾವ ಕೇಳಿಗೆ ನಂಜುವೆನು, ಆತನೇ ಗೆಲುವು ಆತನೇ ಬಲವು, ಆತನ ಜೊತೆ ಇದೆ ಸುಖ ಕಡಲು. ಹೃದಯದ ಉದಯದಲ್ಲಿ ಒಮ್ಮಿದೆ ಭಾವಸ್ವರ, ವಿಶ್ವದ ಒಡೆಯನ ಸೃಷ್ಟಿಯ ಸೊಬಗಿ ಹಾಡೋಣ ಹಲ್ಲೆಲೂಯಾ, ನಾವು ಹಾಡೋಣ ಹಲ್ಲೆಲೂಯಾ, ಎಲ್ಲ ಹಾಡೋಣ ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭುವಿನ ಆಜ್ಞೆಯ ಸ್ಥಿರಮಯ, ಬಡವರ ಬವಣೆಯ ಕೊನೆ ಸಮಯ, ನೀನಿರಲು ಭಯವಿಲ್ಲ, ನಿನ್ನೊರತು ಬದುಕಿಲ್ಲ ಎಂಬ ನಂಬಿಕೆ ಪ್ರಾರ್ಥನೆಯು ನಮ್ಮ ತಂದೆಗೆ ಕೇಳಿಸದೆ, ಆತನ ಕೃಪೆ ನನಗಿಂದು ಸಾಕು, ಆತನ ಪ್ರೀತಿಯೇ ಸುಖ ಬೆಳಕು. ಹೃದಯದ ಉದಯದಲ್ಲಿ ಒಮ್ಮಿದೆ ಭಾವಸ್ವರ, ವಿಶ್ವದ ಒಡೆಯನ ಸೃಷ್ಟಿಯ ಸೊಬಗಿಗೆ ಹಾಡೋಣ ಹಲ್ಲೆಲೂಯಾ, ನಾವು ಹಾಡೋಣ ಹಲ್ಲೆಲೂಯಾ, ಎಲ್ಲ ಹಾಡೋಣ ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಕಟಣೆಗಳು ಇಂದು ಸಾಧಾರಣ ಕಾಲದ 27ನೇ ಭಾನುವಾರವನ್ನು ನಾವು ಆಚರಿಸುತ್ತೇವೆ. ಕಳೆದ ವಾರ ಒಂದು ಕಾಲಕ್ಕೆ 2580 ರೂಪಾಯಿ. ಈ ವಾರದಲ್ಲಿ ನಾವು ಆಚರಿಸುವ ಹಬ್ಬಗಳು: ಮಂಗಳವಾರ ಜಪಮಾಲ ರಾಣಿ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಪ್ರಿಯರೇ, ಈ ಒಂದು ತಿಂಗಳು ಮೇರಿ ಮಾತಮ್ಮನವರಿಗೆ ಜಪಮಾಲ ರಾಣಿಗೆ ಅರ್ಪಿಸಲಾಗಿಪಟ್ಟ ಒಂದು ತಿಂಗಳಾಗಿರುತ್ತದೆ. ನಮ್ಮ ವಾಡಿಕೆ ಪ್ರಕಾರ ಈ ಮೇರಿ ಮಾತೆ ಸ್ವರೂಪವನ್ನು ತೆಗೆದುಕೊಂಡು ಪ್ರತಿಯೊಂದು ಕುಟುಂಬದಲ್ಲಿ ಜಪಸರವನ್ನು ಮಾಡುವುದು ರೂಢಿಯಾಗಿರುತ್ತದೆ. ಅದರಿಂದ ಈ ತಿಂಗಳು ಕೂಡ ಪ್ರತಿಯೊಬ್ಬ ಕುಟುಂಬಗಳಲ್ಲಿಯೂ
ಮತ್ತು ನಿಮ್ಮ ನೆರವರೆ ಇರುವ ಎಲ್ಲರೂ ಸೇರಿಸಿ ಜಪಮಾಲೆಗಳನ್ನು ಮಾಡಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಅದರಿಂದ ಇದನ್ನು ಶುರುವನ್ನು ಇಟ್ಕೊಂಡು ಹೋಗೋರು ನಿಮ್ಮ ಹೆಸರುಗಳನ್ನು ಸಾಕ್ರಿಸ್ಟ್ ಹತ್ರ ಕೊಟ್ಟು ನಿಮ್ಮ ದಾಖಲು ಸೇಯಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಸಮಾಜದಲ್ಲಿ ಎಲ್ಲರೂ ಆಯುಧ ಪೂಜೆಗಳನ್ನು ಮಾಡಿದ್ದಾರೆ. ಅದರಿಂದ ನಮ್ಮಲ್ಲಿ ಕೂಡ ಈ ವಾಹನಗಳು ಇರುತ್ತೆ. ಅದರಿಂದ ಅದಕ್ಕೂ ಕೂಡ ನಾವು ಪೂಜೆಗಳನ್ನು ಮಾಡುತ್ತೇವೆ. ಹೋದ ವರ್ಷ ನಾವು ಮಾಡಿದ್ದೇವೆ. ಬರುವ ವಾರ ಎರಡನೇ ಬಲಿಪೂಜೆ ಮುಗಿದ ನಂತರ ಎಲ್ಲ ವಾಹನಗಳನ್ನು ನಾವು ಆಶೀರ್ವಾದ ಮಾಡಲಿದ್ದೇವೆ. ಅದರಿಂದ ದಯವಿಟ್ಟು ನಿಮ್ಮ ವಾಹನಗಳನ್ನು ತರಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಇಂದು ಹಬ್ಬಕ್ಕೆ ಸಹಕಾರವನ್ನು ಮಾಡಿದ ಎಲ್ಲರಿಗೂ ನನ್ನ ಪರವಾಗಿ ನಿಮ್ಮ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ತಾವು ಸ್ವೀಕೃತ ಸಂಸ್ಕಾರದ ಮೂಲಕ ನಮ್ಮನ್ನು ಪೋಷಿಸಿ ಪುನಶ್ಚೇತನಗೊಳಿಸಿದ್ದೀರಿ. ಹೇಗೆ ಭುಜಿಸಿರುವ ಈ ಆಹಾರದಂತೆ ನಾವು ಮಾರ್ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಇಂದು ಈ ದಿವ್ಯ ಬಲಿ ಪೂಜೆಗೆ ನನ್ನನ್ನು ಆಹ್ವಾನಿಸಿದಂತ ನಿಮ್ಮ ಧರ್ಮ ಕೇಂದ್ರ ಗುರುಗಳಿಗೂ ಮತ್ತು ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆ ಹಾಗೂ ಧನ್ಯವಾದಗಳು. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರಿಯರೇ, ನಮ್ಮ ಮಧ್ಯೆ ಆಗಮನಿಸಿದ್ದು ಈ ಬಲಿ ಪೂಜೆಯನ್ನು ಮಾಡಿ ಪ್ರಬೋಧನೆ ಮಾಡಿ ನಮಗೆ ವರವನ್ನು ನೀಡಿದಂಥ ವಂದನೆಯಾದ ಸ್ವಾಮಿ ನಮ್ಮ ಕೆಂಗೇರಿ ವಲಯಾಧಿಕಾರಿಯಾಗಿರುವಂಥ ನಾರ್ಮನ್ ಬರ್ನಾರ್ಡ್ ಅವರು ಇಂದಿರಾನಗರದಲ್ಲಿರುವಂಥ ರಿಸರೆಕ್ಷನ್ ಚರ್ಚ್ ಮತ್ತು ಮಲ್ಲೇಶ್ವರನಲ್ಲಿರುವಂಥ ಕ್ರೈಸ್ತ ಕಿಂಗ್ ಚರ್ಚ್, ಅಲ್ಸ್ತೂರಿನಲ್ಲಿರುವಂಥ ಅವರ್ ಲೇಡಿ ಆಫ್ ಚರ್ಚ್ ಇದು ಮುಂತಾದ ದೇವಾಲಯಗಳಲ್ಲಿ ತಮ್ಮ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಈಗ ಅವರು ಚನ್ನಪಟ್ಟಣದಲ್ಲಿರುವಂಥ ಸಂತ ಜೋಸಫ್ ದೇವಾಲಯದಲ್ಲಿ ಗುರುಗಳಾಗಿ ಮತ್ತು ಕರೆಸ್ಪಾಂಡೆಂಟ್ ಆಗಿ ಅವರು ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಅವರನ್ನು ಕೇಳಿದ ತಕ್ಷಣ ಖಂಡಿತವಾಗಿ ನಾನು ಬರುತ್ತೀನಿ ಎಂದು ನಾವು ಭರವಸೆಯನ್ನು ಕೊಟ್ಟು ಸಂತೋಷವನ್ನು ಕೊಟ್ಟು ಈಗ ಈ ಬಲಿ ಪೂಜೆಯನ್ನು ಮುಂದುವರಿಸಿ ನಮಗಾಗಿ ಅವರು ಪ್ರಬೋಧನೆ ಮಾಡಿದ್ದಾರೆ. ನಿಮ್ಮ ಪರವಾಗಿ ಅವರಿಗೆ ನನ್ನ ಧನ್ಯವಾದವನ್ನು ನಾನು ಸಲ್ಲಿಸ್ತೇನೆ. ಅವರ ಕಾಲ 1 ವರ್ಷ ಕಾಲ ನಾನು ಕಳೆದಿದ್ದೇನೆ. ಕಾರಣ ಅವರ ಸೂರಿನಲ್ಲಿ ಧರ್ಮಕೇಂದ್ರ ಗುರುಗಳಾಗಿರುವಾಗ ಅವರ ಜೊತೆ 1 ವರ್ಷ ಕಾಲ ಸಹಾಯ ಗುರುಗಳಾಗಿ ಸೇವೆ ಮಾಡಲು ನನಗೆ ಒಂದು ಅಭ್ಯಾಸ ಸಿಕ್ತು. ಅದರಿಂದ ಅವರು ನನಗೆ ಭಾಳಷ್ಟು ಪರಿಚಯ ಆಗಿದ್ದಾರೆ, ನನ್ನ ಅರ್ಥ ಮಾಡಿಕೊಂಡುವರಾಗಿದ್ದಾರೆ. ಅದರಿಂದ ಇಲ್ಲಿ ಸ್ವಾಗತಿಸಿ ನಿಮ್ಮ ಪರವಾಗಿ ಬಲಿ ಪೂಜೆಯನ್ನು ಅರ್ಪಿಸಿದ ವಂದನೆಯ ಸಂಘ ಅವರಿಗೆ ದಯವಿಟ್ಟು ಮುಂದೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸುವುದನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಮಧ್ಯೆ ಇನ್ನೊಂದು ಗುರುಗಳು ಕೂಡ ಇದ್ದಾರೆ, ಫಾದರ್ ಸಾಲಮನ್, ಇವರು ಕೆಂಗೇರಿಯಲ್ಲಿ ಇದ್ದಾರೆ. ಅವರನ್ನು ಕರೆದಕ್ಕೆ ಈ ಬಲಿ ಪೂಜೆಯಲ್ಲಿ ಬಂದು ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮ ಪರವಾಗಿ ನನ್ನ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೀನಿ. ಫಾದರ್ ಸಾಲಮನ್, ಪ್ಲೀಸ್.
ದರಿದ್ರರಿಂದ ಸ್ವಸ್ಥತೆಗಾಗಿ ಸಿದ್ಧಪಾಸಿ ನಮ್ಮನ್ನು ಪ್ರಾರ್ಥಿಸೋಣ. ಇವೆ ಯೇಸುವೆ ಸಾರವಾಗಿದ್ದರೆ ನಿಮ್ಮ ಪರಿಶುದ್ಧ ರಕ್ತವು ನನ್ನ ಅಸ್ವಸ್ಥ ಶರೀರದಲ್ಲಿ ಪರಿಚಯಿಸಲಿ, ಹಾಗೂ ನಿಮ್ಮ ಶುದ್ಧ ಮತ್ತು ಆರೋಗ್ಯಕರವಾದ ರಕ್ತವು ಬಲಹೀನ ಮತ್ತು ಅನಾರೋಗ್ಯದ ದೇಹವನ್ನು ಪರಿವರ್ತಿಸಲಿ. ನಿಮ್ಮ ಆರೋಗ್ಯಕರವಾದ ಮತ್ತು ಸತ್ವವುಳ್ಳ ಜೀವವು ನನ್ನಲ್ಲಿ ಪ್ರವಹಿಸಲಿ ಎಂದು ಪ್ರಾರ್ಥಿಸಿದ ಸಂತ ಫೌಸ್ಟೀನಮ್ಮನವರೇ, ಶರೀರ ಬಲಹೀನತೆಗಳಿಂದ ಬೇರೆ ಪಡುತ್ತಿರುವ ಈ ನಿಮ್ಮ ಮಕ್ಕಳನ್ನು ವೀಕ್ಷಿಸಿರಿ. ನಿಮ್ಮ ಭಿನ್ನಗಳ ಸಹಾಯದಿಂದ ಕರುಣೆಯ ಕರವಾಗಿರುವ ಕ್ರಿಸ್ತರಿಂದ ಉಪಶಮನವನ್ನು ಬೇಡಿದಂದು ನಾವು ನಮ್ಮ ಶರೀರ ಅಸ್ವಸ್ಥತೆಯಿಂದ ವಿಮುಕ್ತಿಯನ್ನು ಪಡೆದು ನಿಮ್ಮೊಂದಿಗೆ ಪ್ರಭು ಕ್ರಿಸ್ತರ ಮಹಿಮೆಯನ್ನು ಹಾಡಿ ಕೊಂಡಾಡುವಂತೆ ನಮಗೆ ಅನುಗ್ರಹಿಸಿರಿ. ನೀವು ಪ್ರಾರ್ಥಿಸಿದಂತೆ ಪ್ರಭುವಿನ ಚಿತ್ತಾನುಸಾರ ಈ ಬದುಕನ್ನು ಕಳೆಯಲು ನಮಗೆ ನೆರವಾಗಿರಿ. ಆಮೆನ್. ಉಚಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಹರಿದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ಭೂಮಿಯೇ ಪ್ರಭು ಕೊಡಲಿ, ಹಾಗೆ ಸೇರಲಿ ನೀವುದೆಯರು ಮತ್ತು ನಿಮ್ಮ ಅಪವಾದ ಈಸುವುದನ್ನು ಸಂತ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣಗಳ ಸಮಯದಲ್ಲಿ ಪ್ರಾರ್ಥಿಸಿ. ಆಮೆನ್. ನಮಗಾಗಿ ಪ್ರಾರ್ಥಿಸಿ, ನಮಗಾಗಿ ಪ್ರಾರ್ಥಿಸಿ. ಬೇರೆ ಪೂಜೆ ಮುಗಿದ ನಂತರ ಮೇಲೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. Karuna prema
Faustina, Santa Faustina, Santa Faustina, Santa Faustina, Santa Faustina, Amma Santa Faustina. ನಿರುಗನಿಂದಯ ಅವಶೇಷ ಈ ಕರುಣಾಮಯನೇ ದೈವಿ ಕರುಣೆಯ ಪ್ರೇಷಿತೆ ನೀಯಾದೆಯಪ್ಪ ನಮಗಾಗಿ ಪ್ರಾರ್ಥಿಸಿ ತಾಯಪ್ಪ ದೇವಾವರಗಳ ನಮಗಾಗಿ ಪ್ರಾರ್ಥಿಸಿ ತಾರಪ್ಪ ದೇವಾವರಗಳ Santa Faustina, 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 Amma